ದೇವಾನಾಂಚ ಗುರುನಾಂಚ ಋಷಿಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತ್ವಂ ನಮಾಮಿ ಬೃಹಸ್ಪತಿಂ. ಟಿವಿ9 ಡಿಜಿಟಲ್ ವಾಹಿನಿಯ ಗುರು ಸಂಚಾರ ರಾಶಿ ಭವಿಷ್ಯ 2026 ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಜೀವನದಲ್ಲಿ ಪ್ರತಿ ಮನುಷ್ಯನಿಗೂ ಸಹ ನಾವು ಸುಖವಾಗಿರಬೇಕು, ನಾವು ಚೆನ್ನಾಗಿರಬೇಕು, ನಾವು ಹಾಗಿರಬೇಕು, ಅದೃಷ್ಟ ನಮ್ಗೆ ಒಲಿಬೇಕು ಅಂತಕ್ಕಂಥ ಬಹಳ ಆಸೆಗಳನ್ನು ಇಟ್ಕೊಂಡು ಬದುಕ್ತಾ ಇರ್ತಕ್ಕಂಥ ಈ ಮಾನವನ ಬದುಕಿನಲ್ಲಿ ಸಾಕಷ್ಟು ಅದೃಷ್ಟಗಳು ದುರಾದೃಷ್ಟಗಳು ಬಂದು ಹೋಗ್ತಾ ಇರುತ್ತೆ. ಅಂತಹ ಅದೃಷ್ಟಗಳನ್ನು ತಂದುಕೊಡ್ತಕ್ಕಂಥ ಮಹಾ ವಿಶೇಷವಾದ ಗ್ರಹವೇ ಗುರುಗ್ರಹ. ಆ ಗುರುಗ್ರಹ ನಮಗೇನು ಜ್ಞಾನವನ್ನು ಕೊಡ್ತಾನೆ, ಸುಖವನ್ನು ಕೊಡ್ತಾನೆ, ಹಾಗೆ ಸಂತೋಷವನ್ನು ಕೊಡ್ತಾನೆ, ಅರಿವನ್ನು ಕೊಡ್ತಾನೆ, ಯಶಸ್ಸನ್ನು ಕೊಡ್ತಕ್ಕಂಥ ಆ ಗುರುಗ್ರಹ ನಮ್ಮ ರಾಶಿ ಚಕ್ರದಲ್ಲಿ ವರ್ಷಕ್ಕೆ ಒಮ್ಮೆ ಬದಲಾವಣೆ ಆಗ್ತಾ ಇರುತ್ತೆ. 12 ವರ್ಷಗಳು ಒಂದು ರೌಂಡ್ ಹಾಕೋದಕ್ಕೆ ಟೈಮು ಸಹ ತಗೊಳ್ತಕ್ಕಂಥದ್ದು. ಆ ಗುರುಗ್ರಹವನ್ನು ನಾವು ಬೃಹಸ್ಪತಿ ಅಂತ ಕೂಡ ಕರಿತೀವಿ. ಆ ಬೃಹಸ್ಪತಿ ಅಂತಕ್ಕಂಥದ್ದೇ ಶ್ರೇಷ್ಠಮತಿ. ಬೃಹಸ್ಪತಿ ಶ್ರೇಷ್ಠಮತಿ ಅಂತಕ್ಕಂಥದ್ದಂದರೆ ಬಹಳ ವಿಶೇಷವಾದ ಗ್ರಹ, ಬಹಳ ದೊಡ್ಡ ಗ್ರಹ. ನವಗ್ರಹಗಳಲ್ಲಿ ಬಹಳ ದೊಡ್ಡ ಗ್ರಹ ಕೂಡ ಅದಾಗಿರುತ್ತೆ. ಅತಿ ದೊಡ್ಡ ಗ್ರಹ, ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಕೂಡ ಆಗಿರುತ್ತೆ. ಹಾಗೆ ಗೋಚಾರದಲ್ಲಿ ಶುಭ ಫಲಗಳನ್ನು ಹೆಚ್ಚಾಗಿ ಕೊಡ್ತಕ್ಕಂಥ ಗ್ರಹವೇ ಗುರುಗ್ರಹ ಆಗಿರುತ್ತೆ. ಅಂತಹ ಗುರುಗ್ರಹ ಈಗ ಬದಲಾವಣೆಯಾಗ್ತಾ ಇದೆ. ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗುರುಗ್ರಹ ಈ ಜೂನ್ 2ನೇ ತಾರೀಕು 2026ರಂದು 2026 ಜೂನ್ 2ನೇ ತಾರೀಕು ಬೆಳಗಿನ ಜಾವ 2 ಗಂಟೆ 25 ನಿಮಿಷಕ್ಕೆ ಅದು ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಾನ, ಕರ್ಕಾಟಕ ರಾಶಿ ಅದಕ್ಕೆ ಉಚ್ಚ ಸ್ಥಾನ ಆಗಿರ್ತಕ್ಕಂಥದ್ದು, ಎಕ್ಸಾಲ್ಟೆಡ್ ಅಂತ ಕರಿತೀವಿ, ಆ ಮನೆಗೆ ಪ್ರವೇಶವನ್ನು ಮಾಡ್ತಾ ಇದೆ. ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ವಿಶೇಷಗಳೇನು, ದ್ವಾದಶ ರಾಶಿಗಳ ಫಲಾಫಲ ಏನು? ಯಾಕೆ ಅಂತ ಹೇಳಿದ್ರೆ ಧನು ಮತ್ತು ಮೀನ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಗುರುಗ್ರಹ ಕರ್ಕಾಟಕಕ್ಕೆ ಬಂದಾಗ ಅದು 5 ಮತ್ತು 7, 9ರ ದೃಷ್ಟಿಯನ್ನು ಬೀರುತ್ತೆ. ಅಂದರೆ ವೃಶ್ಚಿಕ ರಾಶಿಯನ್ನು, ಮಕರ ರಾಶಿಯನ್ನು, ಮೀನ ರಾಶಿಯ ಮೇಲೆ ದೃಷ್ಟಿ ಕೂಡ ಬೀರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಗುರುಗ್ರಹ ಸಂಚಾರದಲ್ಲಿ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಅಲ್ಲಿ ಗುರು ಇದ್ದಿದ್ದೆ. ಆದರೆ ಅದಕ್ಕೆ ನಾವು ಗುರುಬಲ ಅಂತ ಕರಿತೀವಿ. ಅದರ ಜೊತೆಗೆ ಗುರು ಚಂದ್ರ 1, 4, 7, 10ರಲ್ಲಿ ಬಂದಾಗ ನಾವು ಗಜಕೇಸರಿ ಯೋಗ ಅಂತೂ ಕೂಡ ಕರಿತೀವಿ. ಅಂತಹ ಗುರುಗ್ರಹ ಯಾಕೆ ಅಂತ ಹೇಳಿದ್ರೆ ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವಭಾದ್ರದ ನಕ್ಷತ್ರದ ಅಧಿಪತಿಯಾಗಿರ್ತಕ್ಕಂತಹ ಗುರುಗ್ರಹ ಈಗ 2ನೇ ತಾರೀಕು ಜೂನ್ 2026ರಂದು ಕರ್ಕಾಟಕದಲ್ಲಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಅದಾದ ನಂತರ 31 ಅಕ್ಟೋಬರ್ಗೆ ಅದೇ ಗುರುಗ್ರಹ 31 ಅಕ್ಟೋಬರ್ 2026ಕ್ಕೆ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಜುಲೈನಲ್ಲಿ ಗುರುಗ್ರಹ ಅಸ್ತಂಗತ ಕೂಡ ಆಗತ್ತೆ. ಜುಲೈನಲ್ಲಿ ಅಸ್ತಂಗತ ಆಗ್ತಕ್ಕಂಥದ್ದು. ಮತ್ತು ಅದೇ ಗುರುಗ್ರಹ ವಕ್ರಗತಿಯಲ್ಲಿ ಮತ್ತೆ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದಾಗಿರುತ್ತೆ. 25/1/2027ಕ್ಕೆ ಕರ್ಕಾಟಕ ರಾಶಿಗೆ ವಕ್ರಗತಿಯಲ್ಲಿ ವಾಪಸ್ಸು ಕೂಡ ಬರ್ತಕ್ಕಂಥದ್ದಾಗಿರುತ್ತೆ. ಆ ವಕ್ರಗತಿಯಲ್ಲಿದ್ದಂತಹ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ಗುರುಗ್ರಹ 13/4 ಏಪ್ರಿಲ್ನಲ್ಲಿ ನೇರ ಸಂಚಾರ ಕೂಡ ಪ್ರಾರಂಭ ಮಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗೆ ಜೂನ್ 26ನೇ ತಾರೀಕು 27ಕ್ಕೆ ಮತ್ತೆ ಸಿಂಹಕ್ಕೆ ನೇರವಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಇದು ಒಂದು ಸ್ವಲ್ಪ ಆಟ, ಗುರುವಿನ ಆಟ ಅಂತೂ ಕೂಡ ನಾವು ಹೇಳ್ಬೋದು. ಇನ್ನು 26 ನವೆಂಬರ್ 2027ಕ್ಕೆ ಅದು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಗುರುಗ್ರಹ ಅಂದಾಗ ನಮಗೆ ಗುರುಬಲ ಇದ್ದಾಗ ಮನೆ ಕಟ್ಕೊಳ್ಳೋದಾಗ್ಬೋದು, ಸೈಟ್ ತಗೊಳ್ಳೋದಾಗ್ಬೋದು, ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋದು, ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಅನೇಕ ಅಪವಾದಗಳಿಂದ ಮುಕ್ತಿಯನ್ನು ಪಡಿತಕ್ಕಂಥದ್ದು, ಕೋರ್ಟ್ ಕೇಸ್ ಆಗ್ಬೋದು, ಹಾಗೆ ಭೂಮಿಯ ಒಂದು ವ್ಯವಹಾರಗಳಾಗ್ಬೋದು, ಅನೇಕ ಅದೃಷ್ಟಗಳನ್ನು ತಂದುಕೊಡ್ತಕ್ಕಂಥ ವಿಶೇಷವಾದ ಗ್ರಹವೇ ಆ ಗುರುಗ್ರಹ. ಆ ಗುರುವಿನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಬೇಕಾಗಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೂ ಕೂಡ ಹೇಳ್ತೀವಿ. ಆದರೆ ಎಲ್ಲೋ ಒಂದು ಕಡೆ ನಮಗೆ ದೇವರೇ ನಮಗೇನಾದರೂ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಗುರುವಿನ ಮುಖಾಂತರ ಕೂಡ ಆಗಿರುತ್ತೆ. ಏಕೆ ಅಂತ ಹೇಳಿದ್ರೆ ನಾವು ಎಷ್ಟೋ ಸರಿ ಹೇಳ್ತೀವಿ, ಗುರುವಿನ ಅನುಗ್ರಹ ಬಂದಿದ್ದೆ ಆದರೆ ಅದೃಷ್ಟ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ಅದು ಪ್ರಪ್ರಥಮವಾಗಿ ತಾಯಿಯೇ ಪ್ರಥಮ ಗುರು ಆಗಿರ್ತಾರೆ, ವಿದ್ಯಾಗುರು ಆಗಿರ್ತಾರೆ.
ಅರಿವಿನ ಗುರು ಆಗಿರ್ತಾರೆ. ಹಾಗೆ ಗುರುಗಳಲ್ಲಿ ನಾವು ಯದ್ಭಾವಂ ತದ್ಭವತಿ ಅಂತೂ ಕೂಡ ಹೇಳ್ಕೊಂಡು ಹೋಗ್ತೀವಿ. ಹಾಗೆ ಈ ಒಂದು ಗುರುವಿನ ಒಂದು ಅನುಗ್ರಹ ಪಡಿಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಹರ ಮುನಿದರು ಗುರು ಕಾಯುವನು, ಹರ ಮುನಿದರು ಗುರು ಕಾಯುವನು ಅಂತಕ್ಕಂತಹ ಮಾತನ್ನು ಕೂಡ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಕ್ಕಾಗಿದೆ. ಹಾಗೆಯೇ ಈ ದೇವಗುರು ಅಂತಕ್ಕಂಥದ್ದು ಏನಾಗಿರುತ್ತೆ, ವಿಶೇಷವಾಗಿ ನಾವು ದೇವಗುರುವಿನ ಸ್ಥಾನ ಎಲ್ಲಿರುತ್ತೆ, ಅಶ್ವತ್ಥ ವೃಕ್ಷದಲ್ಲಿರ್ತಕ್ಕಂಥದ್ದು. ಹಾಗೆ ಹಣಕಾಸಿನ ಒಂದು ವಿಧಿವಿಧಾನಗಳ ಹಣಕಾಸಿನಲ್ಲಿರ್ತಕ್ಕಂಥ ಗುರು ಆಗ್ಬೋದು, ಜ್ಞಾನದಲ್ಲಿ ಇರ್ತಕ್ಕಂಥ ಗುರು ಆಗ್ಬೋದು. ಹಾಗೆ ಪೂಜೆ ಹೋಮ ಹವನಾದಿಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಗುರುವಿನ ಅಂಶ ಇರ್ಬೋದು. ಒಳ್ಳೆಯ ನಗುವಿನಲ್ಲಿ ಗುರು ಇರ್ತಕ್ಕಂಥದ್ದು. ಹಾಗೆ ಮನಸ್ಸಿನ ಒಂದು ಒಳ್ಳೆಯ ಭಾವನೆ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಗುರುವಿನ ಅಂಶ ಕೂಡ ಅಲ್ಲಿರ್ತಕ್ಕಂಥದ್ದು. ಹಾಗೆ ಈಶಾನ್ಯ ದಿಕ್ಕಿಗೂ ಸಹ ಗುರುವಿನ ಅನುಗ್ರಹ ಇರ್ತಕ್ಕಂಥದ್ದು. ಹಳದಿ ಬಣ್ಣದಲ್ಲಿ ಗುರುವಿನ ಒಂದು ಅಂಶ ಇರ್ತಕ್ಕಂಥದ್ದು. ಗುರುವಿನ ಸಂಖ್ಯೆಯನ್ನು ನಾವು 3 ಅಂತ ಕರಿತೀವಿ. ಇನ್ನು ಕಡಲೆಬೇಳೆಯನ್ನು ಗುರುವಿಗೆ ಪ್ರತೀಕವಾಗಿ ನವಧಾನ್ಯವಾಗಿಯೂ ಸಹ ಅದನ್ನು ನಾವು ಪೂಜೆ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇಂದು ಆ ಗುರು ಈ ಜೂನ್ 2ನೇ ತಾರೀಕು 2026ರಂದು ಕರ್ಕಾಟಕ ರಾಶಿಗೆ ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಇರುತ್ತೆ, ನನ್ನ ಜೀವನ ಹೇಗಿರುತ್ತೆ, ನನ್ನ ರಾಶಿಯ ಬಲ ಹೇಗಿರುತ್ತೆ. ಹಾಗೆ ದಶಾಕಾಲಗಳು ಕೂಡ ನಾವಿಲ್ಲಿ ತಗೋಬೇಕಾಗಿರುತ್ತೆ. ದಶಾಕಾಲ ಏನು ನಡೀತಾ ಇರುತ್ತೆ, ಆ ದಶಾಕಾಲದ ಗ್ರಹ ಮತ್ತು ಈಗ ನಡೀತಾ ಇರ್ತಕ್ಕಂಥ ಗುರುವಿನ ಬಲ, ಇದನ್ನು ನಾವು ಗುರುಬಲ ಅಂತೀವಿ. ಆ ಗುರುಬಲ, ಆ ದಶಾಕಾಲದ ಗ್ರಹ ಎರಡೂ ಸಹ ಒಂದು ಸ್ನೇಹಿತರಾಗಿದ್ದರೆ ಇನ್ನೂ ಅದೃಷ್ಟ. ಅದೇ ವಿರೋಧಿಗಳಾದರೂ ಕೂಡ ಅದೃಷ್ಟ ಇರುತ್ತೆ. ಆದರೆ ಆ ಅದೃಷ್ಟ ಸ್ವಲ್ಪ 75%ವರೆಗೂ ನಮಗೆ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ ವಿದ್ಯಾರ್ಥಿಗಳಾಗಿದ್ದಾಗ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತಕ್ಕಂಥದ್ದು, ಸ್ವಲ್ಪ ವಿದ್ಯಾರ್ಜನೆಯನ್ನು ಮುಗಿಸಿದ ಮೇಲೆ ಒಳ್ಳೆ ಜಾಬ್ ಬರಬೇಕು. ಜಾಬ್ ಬಂದಿದ ತಕ್ಷಣ ವಿವಾಹದಲ್ಲೂ ಅಷ್ಟೇ. ಹಾಗೆ ವಿವಾಹ ಆದಮೇಲೆ ಸಂತಾನ ಆಗ್ಬೋದು, ಸಂತಾನಕಾರಕನೂ ಸಹ ಗುರುವೇ ಆಗಿರ್ತಾನೆ. ಹಾಗಾಗಿ ಆ ಗುರು ಈ ಒಂದು 2ನೇ ತಾರೀಕು ಬದಲಾವಣೆ ಆಗ್ತಾ ಇರತಕ್ಕಂಥ ಈ ಸಂದರ್ಭಕ್ಕನುಸಾರವಾಗಿ ನಾವು ದ್ವಾದಶ ರಾಶಿಗಳ ಫಲಾಫಲ ನೋಡೋಕೆ ಹೋದಾಗ ಮೇಷರಾಶಿಯವರಿಗೆ 2026ರ ಗುರುಬಲ ರಾಶಿಫಲ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಮೇಷರಾಶಿಯವರಿಗೆ ಈ ಒಂದು ಗುರು 4ನೇ ಮನೆಯಲ್ಲಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಹೇಗಂತ ಹೇಳಿದ್ರೆ ಈಗಾಗಲೇ ಮೇಷರಾಶಿಗೆ 7.5 ಇರ್ತಕ್ಕಂಥದ್ದು, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ಇರ್ಬೋದು. ಹಾಗೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಕೂಡ ಈ ಒಂದು ರಾಶಿಯ ನಕ್ಷತ್ರಗಳಾಗಿರುತ್ತೆ. ಹಾಗೆ ಈ ಒಂದು ಗುರು 9 ಮತ್ತು 12ರ ಅಧಿಪತಿ ಕೂಡ ಆಗಿರ್ತಾನೆ. ಅಗ್ನಿತತ್ವದ ರಾಶಿ ಆಗಿರುತ್ತೆ. ಕೆಲವು ದಿನ 4ನೇ ಮನೆಯಲ್ಲಿ, ಕೆಲವು ದಿನ 5ನೇ ಮನೆಯಲ್ಲಿ ಈ ಒಂದು ಗುರು ಸಂಚಾರ ಮಾಡ್ತಾನೆ. ಪ್ರಪ್ರಥಮವಾಗಿ 4ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರತಕ್ಕಂಥ ಸಂದರ್ಭಕ್ಕನುಸಾರವಾಗಿ ಮೇಷರಾಶಿಯವರಿಗೆ ಇದು ಅದೃಷ್ಟಗಳು, ದುರಾದೃಷ್ಟಗಳು, ಶುಭ ಫಲಗಳು, ಅಶುಭ ಫಲಗಳನ್ನು ತಿಳ್ಕೊಳ್ಳೋಕೆ ಹೊರಟಾಗ ನಾವು ಈ ಒಂದು ರಾಶಿ ಸುಖಸ್ಥಾನ ಕೂಡ ಆಗಿರುತ್ತೆ. ಈ ಮನೆ ಸುಖಸ್ಥಾನದ ಮನೆ ಆಗಿರುತ್ತೆ. ಹಾಗಾಗಿ ಸುಖಸ್ಥಾನದ ಮನೆ ಆಗಿರ್ತಕ್ಕಂಥದ್ದು, ತಾಯಿಯ ಪರಿಪೂರ್ಣ ಆಶೀರ್ವಾದ ಇರತಕ್ಕಂಥದ್ದು. ಈ ಸಮಯದಲ್ಲಿ ಮನೆ ಕಟ್ಕೋಬೋದು, ಸಂತೋಷ ಇರುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಹಾಗೆ ಈ ಒಂದು ಸಮಯದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಹೊಸ ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ ಗುರುವಿನ ಸಂಚಾರದ ಫಲೆಯಿಂದ ಮನೆ ಕಟ್ಕೊಳ್ಳೋದು, ಸೈಟ್ ತೊಗೊಳ್ತಕ್ಕಂಥದ್ದು, ಭೂಮಿ ತೊಗೊಳ್ತಕ್ಕಂಥ ಯೋಗ ಇದೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಮಾರ್ಪಾಡಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಯಶಸ್ಸಿರುತ್ತೆ. ಆಂತರಿಕ ಶಾಂತಿ ಅಂತ ಹೇಳುತ್ತೆ, ಮನಸ್ಸಿನ ಆಂತರಿಕ ಶಾಂತಿ, ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ. ಹಾಗೆ ರಿಯಲ್ ಎಸ್ಟೇಟ್ ಅವ್ರು ಇರ್ಬೋದು, ಆರ್ಮಿ ಅವ್ರು ಇರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಇವರಿಗೆಲ್ಲ ಒಂದು ಮನಸ್ಸಿನ ತೃಪ್ತಿ ಸಿಗ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. 4ನೇ ಮನೆ ಅದು ಕೇಂದ್ರ ಸ್ಥಾನ ಕೂಡ ಆಗಿರುತ್ತೆ. ಹಾಗಾಗಿ ಕೇಂದ್ರ ಸ್ಥಾನಕ್ಕೆ ಗುರು ಬಂದಾಗ, ಉಚ್ಚ ಗುರು ಬಂದಾಗ ಇದೆಲ್ಲಕ್ಕಂತ ಮಿಗಿಲಾಗಿ ಅದೃಷ್ಟ ಕೂಡ ಆಟೋಮೆಟಿಕ್ಕಾಗಿ ಬರ್ತಕ್ಕಂಥದ್ದು. ಸ್ವಲ್ಪ ಆಸ್ತಿ ಮಾರಾಟದ ಯೋಗ, ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು, ಐಷಾರಾಮಿ ಜೀವನ ನಡೆಸೋಕೆ ಹೋಗ್ತಕ್ಕಂಥದ್ದು, ಯಾತ್ರೆಗಳು ಹೋಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ಕುಟುಂಬದವರೊಂದಿಗೆ ಪ್ರೀತಿ ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ವಿವಾದಗಳು, ವಾದ ವಿವಾದಗಳು ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಆಲೋಚನೆಗಳು ಚೆನ್ನಾಗಿರುತ್ತೆ. ಸ್ವಲ್ಪ ಅಭ್ಯಾಸಗಳನ್ನು ನೀವು ತಿದ್ಕೋಬೇಕಾಗತ್ತೆ. ಏನಾದರೂ ದುರಭ್ಯಾಸಗಳಿದ್ರೆ ಸ್ವಲ್ಪ ತಿದ್ದುಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಸ್ವಲ್ಪ ಉಸಿರಾಟದ ಸಣ್ಣ ಪುಟ್ಟ ಪ್ರಕ್ರಿಯೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಒಂದು ಸ್ವಲ್ಪ ಒಂಚೂರು ಎದೆನೋ ಯಾಕೋ ನೋತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಅದರ ಬಗ್ಗೆ ಒಂಚೂರು ಕೇರ್ ತೊಗೊಂಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಹಾಗೆ ಈ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ವ್ಯಸನಗಳು ಅಂತ ಹೇಳಿದಾಗ ಇದಕ್ಕೆ ಉದಾಹರಣೆಯಾಗಿ ಯುಧಿಷ್ಠಿರ ಚದುರಂಗದ ಆಟವನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ 4ನೇ ಮನೆಯಲ್ಲಿಯೇ ಇದೇ ರೀತಿ ಗುರು ಇದ್ದ. ಹಾಗಾಗಿನೇ ಯುಧಿಷ್ಠಿರ
ಚದುರಂಗ ಅಥವಾ ಜೂಜಲ್ಲಿ ಸೋಲ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ದುರಭ್ಯಾಸಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅದಕ್ಕೆ ಹೇಳುತ್ತೆ ವ್ಯಸನಂ ಬುದ್ಧಿ ಚಾಂಚಲ್ಯಂ, ವ್ಯಸನಂ ಬುದ್ಧಿ ಚಾಂಚಲ್ಯಂ. ಬುದ್ಧಿ ಸ್ವಲ್ಪ ಚಾಂಚಲ್ಯ ಇರುತ್ತೆ. ಸ್ವಲ್ಪ ಅದೃಷ್ಟ ಕೂಡಿ ಬಂದಾಗ, ಅನುಕೂಲ ಆದಾಗ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆಗಳು ಬರ್ತಕ್ಕಂಥದ್ದು, ವಿದೇಶ ಪ್ರವಾಸ ಹೋಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲವರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ರಾಶಿಯವರಿಗಿರುತ್ತೆ. ಅದರಲ್ಲೂ ಕೂಡ ಅಶ್ವಿನಿ, ಭರಣಿ, ಕೃತಿಕ ಈ ಮೂರೂ ನಕ್ಷತ್ರಗಳ ವಿಚಾರದಲ್ಲೂ ಸಹ ಈ ಒಂದು ಮೇಷರಾಶಿಯವರಿಗೆ ಬಹಳ ಅದೃಷ್ಟ ಕೂಡಿ ಬಂದಿರತಕ್ಕಂಥ ಸಮಯ ಕೂಡ, ವರ್ಷ ಕೂಡ ಆಗಿರುತ್ತೆ. ಗುರುವಿನ ಫಲ ಬಹಳಷ್ಟು ಅದೃಷ್ಟ ತಂದುಕೊಡ್ತಕ್ಕಂಥದ್ದು. ಆದರೆ 7.5 ಇದೆ ಅಂತಕ್ಕಂಥ ಭಯ ನಿಮಗೆ ಅಷ್ಟು ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಇಲ್ಲಿ ಕೊಡೋಕ್ಕೆ ಸಾಧ್ಯತೆ ಇಲ್ಲ. 7.5 ಇದ್ದರೂ ಕೂಡ ಈ ಸಮಯದಲ್ಲಿ ರಿಯಲ್ ಎಸ್ಟೇಟು, ಭೂಮಿಯ ವಿಚಾರಗಳಲ್ಲಿ ಭಾಳಷ್ಟು ಒಳ್ಳೆಯದಾಗುತ್ತೆ. ಆದರೆ ಗಂಡ ಹೆಂಡತಿಯರ ಮಧ್ಯೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಗುರುವಿನ ಸಂಚಾರದಿಂದ ಇರುತ್ತೆ. ಜೊತೆಗೆ ದಶಾಭುಕ್ತಿಗಳನ್ನು ಕೂಡ ನಾವು ತಗೋಬೇಕಾಗಿರುತ್ತೆ. ಸ್ವಲ್ಪ ವಿನಯದಿಂದ ಇರಿ. ಯಾರು ಏನೇ ಹೇಳಿದ್ರು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹೆಚ್ಚಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬಂತು ಅಂತ ತೋರಿಸ್ಕೊಳ್ಳೋಕ್ಕೆ ಹೋಗೋದು ಅಷ್ಟು ಶುಭ ಸಮಯ ಕೂಡ ಇದಾಗಿರೋದಿಲ್ಲ. ಅದರ ಜೊತೆಗೆ ಮಕ್ಕಳಲ್ಲಿ ಜಗಳ ಕಲಹಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋಕ್ಕೆ ಹೋಗಬೇಡಿ. ದಾಯಾದಿ ಕಲಹಗಳು ಕೂಡ ಸ್ವಲ್ಪ ಬಂದು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಜಕೀಯವಾಗಿ ಬಹಳಷ್ಟು ಪ್ರಗತಿ ಕಾಣ್ತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಗುರುವಿನ ಸಂಚಾರದಿಂದ ರಾಜಕೀಯ ಪ್ರಗತಿ ಕಾಣ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ರಾಶಿಯವರಿಗಿರುತ್ತೆ. ಇನ್ನು ಮಹಿಳೆಯರ ವಿಚಾರದಲ್ಲಿ ಹಣಕಾಸಿನ ದುರಾಸೆಗೋಗಿ ಹಣವನ್ನು ಕಳ್ಕೊಳ್ಳೋಕ್ಕೆ ಹೋಗೋಕ್ಕೆ ಅಷ್ಟು ಸಮಯ ಕೂಡ ಇದು ಒಳ್ಳೆಯದು ಕೂಡ ಅಲ್ಲ. ಯಾವುದೇ ವಿಚಾರದಲ್ಲೂ ಕೂಡ ಕೂಲಂಕುಷವಾಗಿ ತಾವು ಪರಿಶೀಲನೆ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಮೇಷರಾಶಿಯವರಿಗಿರುತ್ತೆ. ಹಳೆಯ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಚಿಂತೆ ಕಾಡ್ತಕ್ಕಂಥದ್ದು. ಅತಿಯಾಗಿ ಯಾರನ್ನೂ ನಂಬೋಕ್ಕೆ ಹೋಗಬೇಡಿ. ಯಾವುದೇ ವಿಚಾರ ಇದ್ದರೂ ಕೂಡ ಬೇರೆಯವ್ರ ಹತ್ರ ಅದರ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡಿ ಅಥವಾ ಅದರ ಬಗ್ಗೆ ಏನೋ ಒಂದು ಸಲಹೆ ತಗೊಂಡು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ. ಮೇಷರಾಶಿಯವರಿಗೆ ದೂರದ ಪ್ರಯಾಣ ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ಸಾಧ್ಯತೆ ಕೂಡ ಇದೇ ಸಮಯದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ರಾಶಿಯವರು ಬಹಳ ಹೆಚ್ಚಾಗಿ ಪ್ರತಿನಿತ್ಯವೂ ಸಹ ಒಂದು ಗುರುವಿನ ಒಂದು ಮಂತ್ರ ಇರ್ಬೋದು, ಸ್ತೋತ್ರ ಇರ್ಬೋದು, ಗುರು ದರ್ಶನ ಇರ್ಬೋದು, ಗುರುವಾರ ಉಪವಾಸ ಇರ್ತಕ್ಕಂಥದ್ದಾಗ್ಬೋದು. ಹಾಗೆ ಗುರುವಾರ ದಾನಗಳನ್ನು ಮಾಡ್ತಕ್ಕಂಥದ್ದು ಕೂಡ ಬಹಳಷ್ಟು ಶುಭ. ಯಾಕೆಂದರೆ ಸುಖಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ನಾವು ಈಗ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಸುಖಸ್ಥಾನಕ್ಕೆ. ಅದಾದಮೇಲೆ ನಾವೇನು ಮಾಡ್ತೀವಿ, 5ನೇಯ ಪೂರ್ವ ಪುಣ್ಯ ಸ್ಥಾನ. ಆದರೆ ಅದಕ್ಕಿಂತ ಹೆಚ್ಚಾಗಿ ಪ್ರಪ್ರಥಮವಾಗಿ ಗುರು ಬರ್ತಾ ಇರ್ತಕ್ಕಂಥದ್ದೇ 4ನೇ ಮನೆಗಾಗಿರೋದ್ರಿಂದ ಆಲೋಚನೆಗಳು ಸ್ವಲ್ಪ ಧನಾತ್ಮಕವಾಗಿ ಇಟ್ಕೊಂಡಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಬೇರೆಯವರ ವಿಚಾರಗಳಲ್ಲಿ ಬೇರೆಯವರ ಒಂದು ವಿಷಯಗಳ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದು ಅಷ್ಟು ಶುಭ ಕೂಡ ಅಲ್ಲ. ಹಾಗಾಗಿ ಬಹಳಷ್ಟು ಹುಷಾರಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ಗುರುವಿನ ಒಂದು ಮಂತ್ರ, ಆ ಮಂತ್ರ ಬಹಳ ಸೂಕ್ಷ್ಮವಾಗಿ ಸಣ್ಣ ಮಂತ್ರ ಕೂಡ ಆಗಿರುತ್ತೆ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ನಮಃ, ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು. ಹಾಗೆ 10 ಅರಿಶಿನ ಕೊಂಬನ್ನು ತಗೊಂಡು ಕೆಂಪು ವಸ್ತ್ರದಲ್ಲಿ ಸುತ್ತಿ, 10 ಅರಿಶಿನ ಕೊಂಬನ್ನು ಕೆಂಪು ವಸ್ತ್ರದಲ್ಲಿ ಸುತ್ತಿ ನಿಮ್ಮ ಬೀರುವಲ್ಲಿ ನೀವು ಹಣಕಾಸು ವಹಿವಾಟು ಮಾಡ್ತಕ್ಕಂಥ ಸಂದರ್ಭ ಆ ಜಾಗದಲ್ಲಿ ಅದನ್ನು ಇಟ್ಟು ಪ್ರತಿನಿತ್ಯವೂ ದರ್ಶನ ಮಾಡ್ಕೊಳ್ಳೋದ್ರಿಂದ ಇನ್ನೂ ಗುರುವಿನ ಶಕ್ತಿ ಇನ್ನೂ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಅನಾಥ ಮಕ್ಕಳಿಗೆ ಯಾವತ್ತೂ ಅಷ್ಟೇ ಅನಾಥ ಮಕ್ಕಳಿಗೆ ಪುಸ್ತಕ ಆಗ್ಬೋದು, ಪೆನ್ ಆಗ್ಬೋದು, ಆಹಾರ ಆಗ್ಬೋದು ದಾನ ಕೊಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಗುರುವಾರ ಅರಳಿ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅರಳಿ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಿಜವಾಗಿ ತೇಯ್ದಂತಹ ಗಂಧವನ್ನು ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಸಹ ಮೇಷರಾಶಿಯವರಿಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಯಾವಾಗಲೂ ಅಷ್ಟೇ ಚತುರ್ಥ ಸ್ಥಾನದ ಗುರು ನಿಮಗೆ ಸಾಕಷ್ಟು ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾನೆ. ನಿಮ್ಮ ಒಂದು ಮನಸ್ಸಿನ ಭಾವನೆಗಳಿಗೆ ತಕ್ಕ ಫಲವನ್ನು ಸಹ ಮೇಷರಾಶಿಯವರಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ವೃಷಭ ರಾಶಿಯವರಿಗೆ 2026ರ ಗುರು ಸಂಚಾರ ರಾಶಿಫಲ ಕಾರ್ಯಕ್ರಮದಲ್ಲಿ ವೃಷಭ ರಾಶಿಯವರಿಗೆ ರಾಶಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಆಗಿರ್ತಾನೆ. ಹಾಗಾಗಿ ಈ ರಾಶಿಯವರಿಗೆ ಈಗ ಇಷ್ಟು ದಿನ ಗುರುಬಲ ಇತ್ತು. ಈಗ 2026 ಜೂನ್ 2ನೇ ತಾರೀಕಿನಿಂದ ಗುರುಬಲ ಇರೋದಿಲ್ಲ ವೃಷಭ ರಾಶಿಯವರಿಗೆ. ಆದರೂ ಈ ರಾಶಿಯವರಿಗೆ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರದವರ ಆಗಿರ್ತಾರೆ. 3ನೇಯ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾನೆ. ಭ್ರಾತೃಸ್ಥಾನ ಅಂತೂ ಕೂಡ ನಾವು ಕರಿತೀವಿ. 3ನೇ ಮನೆಯಲ್ಲಿ ಕಬ್ಬಿಣದ ಮೂರ್ತಿಯಾಗಿ ಇದು ಭೂ ತತ್ವ ರಾಶಿಯಾಗಿರುತ್ತೆ. ಹಾಗೆ ಸ್ಥಿರ ರಾಶಿ ಕೂಡ ಆಗಿರುತ್ತೆ. ಈ ರಾಶಿಯವರಿಗೆ ಈ 3ನೇ ಮನೆಯ ಗುರು ಸಂಚಾರದ ಫಲಾಫಲಗಳನ್ನು ನಾವು ನೋಡೋಕ್ಕೆ ಹೋದಾಗ ಇವರಿಗೆ ಬಹಳಷ್ಟು ಏನು ಹೇಳುತ್ತೆ, ಅತಿಕ್ಲೇಶಂ ಬಂಧ್ವರಿಷ್ಟಂ ದಾರಿದ್ರ್ಯಂ ದೇಹ ಪೀಡನಂ ಅಂತ ಹೇಳುತ್ತೆ.
ಅದರ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ನೀವು ಹೇಗೆ ನಡ್ಕೊಳ್ತೀರೋ ಹಾಗೆ ಪಡ್ಕೊಳ್ಳೋ ಸಾಧ್ಯತೆ ಈ ಒಂದು ವೃಷಭ ರಾಶಿಯವರಿಗಿರುತ್ತೆ. ಮಾನಸಿಕ ಪ್ರಚೋದನೆಗೆ ಒಳಗಾಗೋದು ಬೇಡ. ಆರ್ಥಿಕ ವಿಷಯಗಳಲ್ಲಿ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಈ ರಾಶಿನೇ ಮಾರ್ಕೆಟಿಂಗ್ ಆಗ್ಬೋದು. ಹಾಗೆ ಎಲ್ಲೋ ಒಂದು ಕಡೆ ಈ ರಾಶಿಯವರಿಗೆ ಸ್ವಲ್ಪ ಅಲಂಕಾರಿಕ ವಿಷಯಗಳ ಬಗ್ಗೆ ಅಥವಾ ಸೌಂದರ್ಯಕ್ಕಾಗಿ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥ ರಾಶಿ ಕೂಡ ಇದಾಗಿರುತ್ತೆ. ಹಾಗಾಗಿ ಈ ರಾಶಿಯವರು ಪ್ರಚೋದನೆಗೊಳಗಾಗಬಾರ್ದು. ಅತಿಯಾದ್ದು ಯಾವುದೂ ಕೂಡ ಅಲ್ಲ. ಹಾಗಾಗಿ ಸಮಾಧಾನ ಚಿತ್ತದಿಂದ ಎಲ್ಲವನ್ನೂ ನಡ್ಕೊಂಡಾಗ ತುಂಬ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಮಾರ್ಕೆಟಿಂಗ್ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ಹಾಗೆ ಬರವಣಿಗೆ ಸಾಹಿತಿಗಳಿರ್ಬೋದು, ಸಿನಿಮಾ ನಟರಿರ್ಬೋದು, ಕಲಾವಿದರಿರ್ಬೋದು, ಪತ್ರಕರ್ತರಿರ್ಬೋದು, ಇವರೆಲ್ಲರಿಗೂ ಸಹ ನಿಮ್ಮ ಮನಸ್ಸಿನ ಅಂದರೆ ನೀವು ಹೇಗೆ ಯೋಚನೆ ಮಾಡ್ತೀರಾ ಅದರ ಫಲಗಳನ್ನು ಕೂಡ ನೀವು ಪಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆನ್ಲೈನ್ ಬಿಸ್ನೆಸ್ ಇರ್ಬೋದು, ಮಾರ್ಕೆಟಿಂಗ್ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ವ್ಯಾಪಾರದಲ್ಲಿ ದ್ವಿಗುಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವು ಒಪ್ಪಂದಗಳಿಗೆ ಸಹಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಹುಷಾರಾಗಿರಿ. ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬಂದರೂ ಸಹ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಪ್ರಯತ್ನದಿಂದ ಒಳ್ಳೆಯದಾಗುತ್ತೆ. ಪ್ರೀತಿಯ ವಾತಾವರಣ ಇರುತ್ತೆ. ಸಹೋದರರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಮನೆ ನಿರ್ಮಾಣದಲ್ಲಿ ಸ್ವಲ್ಪ ಗೊಂದಲ ಉಂಟಾದರೂ ಕೂಡ ಒಳ್ಳೆಯದಾಗುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಸಂತಾನದ ವಿಷಯದಲ್ಲಿ ಸ್ವಲ್ಪ ನಿಮಗೆ ತಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವ್ಯಾಪಾರದಿಂದ ನಿಮಗೆ ಲಾಭವೂ ಇದೆ, ನಷ್ಟವೂ ಇದೆ. ಹಾಗಾಗಿ ಯೋಚನೆ ಮಾಡ್ಕೊಂಡು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಆಗ್ತಕ್ಕಂಥದ್ದು, ಮಕ್ಕಳಿಗೆ ವಿವಾಹ ವಿಷಯದಲ್ಲಿ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ರಾಶಿಯವರು 3ನೇ ಮನೆಯಲ್ಲಿ ಗುರು ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಯಾವ ರೀತಿಯ ಫಲ ಸಿಕ್ತು ಅಂದರೆ ಅದಕ್ಕೆ ಬಹುಮುಖ್ಯ ಉದಾಹರಣೆಯನ್ನು ನಾವು ಕೊಡ್ಬೋದು. ದುರ್ಯೋಧನನಿಗೆ ಈ ಒಂದು ಮಹಾಭಾರತದ ಯುದ್ಧದ ಕಾಲದಲ್ಲಿ ಇದೇ ರೀತಿ 3ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇತ್ತು. ಹಾಗಾಗಿನೇ ಏನಾಗ್ತಾ ಇತ್ತು, ಮನಸ್ಸಿನ ಚಂಚಲ ಇರಲಿಲ್ಲ, ಸರಿಯಾಗಿರಲಿಲ್ಲ, ಯಾರ ಮಾತು ಕೇಳ್ತಾ ಇರಲಿಲ್ಲ. ಹಾಗಾಗಿ ಆತ ಏನು ಹೇಳ್ತಾನೆ, ಯುದ್ಧದಲ್ಲಿ ಸೋತು ಹೋಗ್ತಾನೆ. ಹಾಗಾಗಿ ನೀವು ಈ ಸಮಯದಲ್ಲಿ ಸ್ವಲ್ಪ ಗುರು 3ನೇ ಮನೆಯಲ್ಲಿದ್ದಾನೆ. ಅಂದರೆ ಗುರುಬಲ ಇಲ್ಲ, ಯಾವಾಗಲೂ 2, 5, 7, 9, 11ಕ್ಕೆ ಗುರುಬಲ. ಹಾಗಾಗಿ ಈ ರಾಶಿಯವರು ಸ್ವಲ್ಪ ಜಾಗೃತಿಯಾಗಿರಬೇಕು. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ರೈತಾಪಿ ವರ್ಗದವರಿಗೆ 3ನೆಯ ಮನೆಯ ಗುರು ಒಂದಷ್ಟು ಫಸಲನ್ನು ಜಾಸ್ತಿ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ಸಂದರ್ಭದಲ್ಲಿ ಇರುತ್ತೆ. ಹಾಗೆ ಈ ಒಂದು ರಾಶಿಯವರು ಅತಿಯಾಗಿ ಕೋಪ ಮಾಡ್ಕೋಬಾರ್ದು. ಮಹಿಳೆಯರಿಗೆ ಹೆಚ್ಚು ಗೌರವ ಕೊಡಬೇಕು. ಏಕೆಂದರೆ ಶುಕ್ರ ಇದರ ಅಧಿಪತಿ ಕೂಡ ಆಗಿರ್ತಾನೆ. ಮಹಿಳೆಯರ ಜೊತೆ ಯಾವುದೇ ದ್ವಂದ್ವ ಗಲಾಟೆಗಳನ್ನು ಮಾಡ್ಕೋಬಾರ್ದು. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸೂಕ್ಷ್ಮತೆಯಿಂದ ಇದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು ವೃಷಭ ರಾಶಿಯವರಿಗೆ ಗುರುವಿನ ಸಂಚಾರದ ಫಲ ತುಂಬ ಚೆನ್ನಾಗಿರುತ್ತೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ, ಮಹಿಳಾ ರಾಜಕಾರಣಿಗಳಿಗೆ ಬಹಳಷ್ಟು ಅದ್ಭುತವಾದ ಕಾಲ ಕೂಡ ಇದಾಗಿರುತ್ತೆ. ಉದ್ಯಮೆದಾರರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಈ ಒಂದು ವೃಷಭ ರಾಶಿಯ ಸೌಂದರ್ಯವರ್ಧಕಗಳು ಮಾಡ್ತಕ್ಕಂಥವ್ರಿಗೆ, ಕಾಸ್ಮೆಟಿಕ್ಸ್ ಅವ್ರಿಗೆ, ಇವರಿಗೆಲ್ಲ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಹ ಈ ಸಂದರ್ಭದಲ್ಲಿರುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ಹಳೆಯ ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಸಂದರ್ಭದಲ್ಲಿ ವೃಷಭ ರಾಶಿಯವರಿಗಿರುತ್ತೆ. ಇನ್ನು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡುತ್ತೆ. ವಿದೇಶದ ಪ್ರಯಾಣದ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಇವರು ಪ್ರಮುಖ ಯಾವುದೇ ನಿರ್ಧಾರ ತಗೋಬೇಕು ಅಂದರೆ ಒಂಚೂರು ಯೋಚನೆ ಮಾಡಿ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರತಿನಿತ್ಯ ಓಂ ಧನಾಧ್ಯಕ್ಷಾಯ ನಮಃ, ಓಂ ಧನಾಧ್ಯಕ್ಷಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. 3 ಗುರುವಾರ ಇವರಿಗೆ 3ನೇ ಮನೆಯಲ್ಲೇ ಇದೆ. 3 ಗುರುವಾರ ಗೋವಿನ ದರ್ಶನ ಮಾಡ್ಕೊಳ್ಳೋದು. ಗೋವಿಗೆ ಹೆಸರು ಕಾಳನ್ನು, ನೆನೆಸಿದ ಹೆಸರು ಕಾಳನ್ನು ಗೋವಿಗೆ ತಿನ್ನಿಸೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರಮುಖ ನಿರ್ಧಾರಗಳ ವಿಚಾರದಲ್ಲಿ ಜಾಗೃತಿಯಾಗಿರಿ. ಯಾವಾಗಲೂ ಅಷ್ಟೇ ನೀವು ಸಾಧ್ಯವಾದರೆ ಒಂದು ಹಳದಿಯ ಕರವಸ್ತ್ರ ಖರ್ಚಿಪ್ ಅಂತ ಇಟ್ಕೊಳ್ತೀರಲ್ಲ, ಒಂದು ಸಣ್ಣ ಪೀಸು ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ರಾಶಿಯ ಸೇಲ್ಸ್ ಪರ್ಸನ್ಸ್ ಆಗ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಆಗ್ಬೋದು, HR ಆಗ್ಬೋದು, ಆದರೆ ಒಂದು ಕಂಪನಿಯ ಪೂರ್ಣ ನಿರ್ವಹಣೆ ಅಂಥವರಿಗೆ ಸ್ವಲ್ಪ ಅಪವಾದಗಳು ಕೂಡ ಬಂದು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬೋಧಕರಿಗೆ, ಶಿಕ್ಷಕರಿಗೆ, ಟೀಚರ್ಸ್ಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಸರ್ಕಾರಿ ನೌಕರರಿಗೆ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಪ್ರತಿನಿತ್ಯ ಓಂ ಧನಾಧ್ಯಕ್ಷಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಹಾಗೆ ಮುಂದಿನ ರಾಶಿ ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ 2026ರ ಗುರು ಸಂಚಾರದ ಫಲಾಫಲಗಳನ್ನು ನಾವು ನೋಡೋಕ್ಕೆ ಹೋದಾಗ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ, ಹಾಗೆ ಈ ಒಂದು ರಾಶಿ ಮಿಥುನ ರಾಶಿಯವರಿಗೆ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ ಈ ರಾಶಿಗೆ ಒಳಪಡ್ತಕ್ಕಂಥದ್ದು ಆಗಿರುತ್ತೆ. ಮಿಥುನ ರಾಶಿಗೆ ಈಗ ಸಮಯ ಬಹಳಷ್ಟು ಅದ್ಭುತವಾದ ಕಾಲ ಒದಗಿ ಬರ್ತಾ ಇದೆ. ಗುರುಬಲ ಬರ್ತಾ ಇದೆ. 2ನೇ ಮನೆಗೆ ಗುರು ಬರ್ತಾ ಇದ್ದಾನೆ. ತಾಮ್ರ ಒಂದು ಪಾದದಲ್ಲಿ ತಾಮ್ರ ರೂಪದಲ್ಲಿ ಗುರು ಬರ್ತಾ ಇದ್ದಾನೆ ಅಂದರೆ ಇದು ಬಹಳಷ್ಟು ಅದೃಷ್ಟ ಕೊಡ್ತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. 7 ಮತ್ತು 10ರ ಅಧಿಪತಿಯಾಗಿರ್ತಕ್ಕಂಥ ಗುರು 2ನೇ ಮನೆಯಲ್ಲಿ ಸಂಚಾರಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ ಕೂಡ ಇದಾಗಿರುತ್ತೆ. ಈ ರಾಶಿಯವರಿಗೆ ಆಕಸ್ಮಿಕ ಧನಯೋಗ ಇರ್ಬೋದು, ಹಳೆ ಬಾಕಿ ವಸೂಲಿ ಆಗುತ್ತೆ, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥದ್ದು, ಆಸ್ತಿಯನ್ನು ಮಾಡ್ತಕ್ಕಂಥದ್ದು, ಭೂಮಿಯನ್ನು ಮಾಡ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಶುಭ ಆಗುತ್ತೆ, ಹಳೆಯ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಮಂಗಳ ಕಾರ್ಯಗಳು ಮಾಡ್ತಕ್ಕಂಥದ್ದು, ಮನೆ ಕಟ್ಕೊಳ್ಳೋ ಯೋಗ, ಉನ್ನತ ಶಿಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡ್ತಕ್ಕಂಥ ಯೋಗ ಸಿಗ್ತಕ್ಕಂಥದ್ದು, ಏನೋ ಒಂದು ಸಣ್ಣ ಜಾಬಲ್ಲಿ ಇರ್ತೀರ, ಸಡನ್ನಾಗಿ ನಿಮ್ಗೆ ಯಾವುದೋ ಒಂದು ಆಫರ್ ಲೆಟರ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವೃತ್ತಿಯಲ್ಲಿ ವೇತನ ಸಿಗ್ತಕ್ಕಂಥದ್ದು, ವೇತನ ಜಾಸ್ತಿ ಆಗ್ತಕ್ಕಂಥದ್ದು, ಬೋನಸ್ ಸಿಗ್ತಕ್ಕಂಥ ಯೋಗ, ಬಡ್ತಿ ಸಿಗ್ತಕ್ಕಂಥ ಯೋಗ. ಆದರೆ ವಾಕ್ಶಕ್ತಿಯ ವಿಚಾರದಲ್ಲಿ ಮಾತಿನಿಂದ ನಿಮಗೆ ಬಹಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಈ ಸಮಯದಲ್ಲಿ ಮನಸ್ಸಿಗೆ ಶಾಂತಿ ಇರುತ್ತೆ. ಇಲ್ಲಿ ನೀವು ಪೂರ್ತಿಯಾಗಿ ಮೃಗಶಿರ, ಆರಿದ್ರ, ಪುನರ್ವಸು 3 ನಕ್ಷತ್ರ, ಪುನರ್ವಸು ನಕ್ಷತ್ರಾಧಿಪತಿಯೇ ಈ ಒಂದು ಗುರು ಕೂಡ ಆಗಿರ್ತಾನೆ. ಅದರ ಜೊತೆಗೆ ಮನೆ ಕಟ್ಕೊಳ್ಳೋ ಯೋಗ, ವ್ಯಾಪಾರ ಯೋಗ ಚೆನ್ನಾಗಿದೆ. ಸಣ್ಣದಾಗಿ ತಾಳ್ಮೆಯಿಂದ ಸಹನೆಯಿಂದ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಮಾಡ್ಕೊಂಡು ಹೋಗಿದ್ದೆ ಆದರೆ ಬಹಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂತಹ ಯೋಗ ಕೂಡ ಇರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಆಭರಣ ಯೋಗ, ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ, ಕಳ್ಕೊಂಡಿರೋ ಹಣ ವಾಪಸ್ ಪಡ್ಕೊಳ್ತಕ್ಕಂಥ ಯೋಗ, ಮನಸ್ಸೌಖ್ಯಂ ಯಶೋವೃದ್ಧಿಂ. ನೋಡಿ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ, ಮನಸ್ಸೌಖ್ಯಂ ಯಶೋವೃದ್ಧಿಂ ಸೌಭಾಗ್ಯಂಚ ಧನಾಗಮಂ. ನಿಮಗೆ ಎಲ್ಲವೂ ಒಳ್ಳೆಯದಾಗತ್ತೆ. ಆದರೆ ಎಲ್ಲವೂ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ರೆ ಜೊತೆಗೆ ದಶಾನಾಥನೂ ಕೂಡ ನಾವಿಲ್ಲಿ ಗಮನಕ್ಕೆ ತಗೋಬೇಕಾಗಿರುತ್ತೆ. ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ರಾಜಕೀಯದಲ್ಲಿ ಒಳ್ಳೆಯದಾಗತ್ತೆ, ಸ್ಥಾನಮಾನ ಸಿಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸಂತಾನ ಯೋಗ ಇರತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ರೈತಾಪಿ ವರ್ಗದವರಿಗೆ ಭೂಮಿಯ ವಿಚಾರದಲ್ಲಿ ಕಲಹಗಳೇನಾದರೂ ಇದ್ದರೆ ಅದು ಹೊರಟೋಗ್ತಕ್ಕಂಥದ್ದು, ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಯೋಗ, ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ನಾನಾ ವಿಧವಾದ ಆದಾಯದ ಮೂಲಗಳು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ವಾಹನದ ಕಂಟಕಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಸಹ ಪುಟ್ಟ ಮಕ್ಕಳನ್ನು ಹೊಡೆಯೋಕ್ಕೆ ಹೋಗಬೇಡಿ. ಅದು ನಿಮ್ಮ ಮಕ್ಕಳೇ ಆಗಲಿ, ಯಾವ ಮಕ್ಕಳೇ ಆಗಲಿ, ಮಕ್ಕಳನ್ನು ಜೋರಾಗಿ ರೇಗೋದು, ಕೋಪ ಮಾಡ್ಕೊಳ್ಳೋಕೆ ಹೋದಾಗ ಅದು ಕಷ್ಟ ಆಗ್ತಕ್ಕಂಥದ್ದು. ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸುಳ್ಳು ಹೇಳಕ್ಕೆ ಹೋಗಬೇಡಿ, ಯಾವುದೇ ಆಶ್ವಾಸನೆ ಕೊಡೋಕೆ ಹೋಗಬೇಡಿ. ಗುರುಬಲ ಇದ್ದಾಗ ನಮ್ಗೆ ಯಾಕೆ ಗುರುಬಲ ಇದ್ದಾಗ ಅದೃಷ್ಟ ಕೂಡಿ ಬರಲ್ಲ ಅಂದರೆ ಸುಳ್ಳಿನಿಂದ. ಸುಳ್ಳು ಹೇಳಕ್ಕೆ ಹೋಗಬೇಡಿ, ಆಶ್ವಾಸನೆ ಕೊಡೋಕೆ ಹೋಗಬೇಡಿ, ಬೇಗ ತಕ್ಷಣವೇ ಆ ಕಾಲಕ್ಕೆ ತಕ್ಕ ಹಾಗೆ ನಡ್ಕೊಳ್ಳೋಕೆ ಹೋಗಬೇಡಿ. ವಾಸ್ತವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಿ. ಗುರು ಅಂದರೆ ಧರ್ಮಕಾರಕ, ಅವನು ನಿಮಗೆ ಧರ್ಮದಲ್ಲಿ ನಡ್ಕೊಂಡಾಗ ಮಾತ್ರನೇ ಅದೃಷ್ಟ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಹಳೆಯ ಕಾಯಿಲೆಯಿಂದ ಮುಕ್ತಿಯನ್ನು ಪಡಿತಕ್ಕಂಥ ಯೋಗ ಕೂಡ ಇರುತ್ತೆ. ಶಿಕ್ಷಣ ಯೋಗ ಚೆನ್ನಾಗಿದೆ. ಹಾಗೆ ಹೂಡಿಕೆ ವಿಚಾರದಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ದೇವತಾ ಸ್ಥಾನಗಳು ಅಥವಾ ದೇವಸ್ಥಾನ ಕಟ್ಟತಕ್ಕಂಥ ಯೋಗ ಕೂಡ ಈ ಒಂದು ಸಮಯದಲ್ಲಿ ಮಿಥುನ ರಾಶಿಯವರಿಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಬಹಳ ಹೆಚ್ಚಾಗಿ ಯಾರು ಪುಟ್ಟ ಮಕ್ಕಳಿರ್ತಾರೆ, ಅನಾಥ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಅವರಿಗೆ ಪುಸ್ತಕ ಕೊಡಿಸೋದಾಗ್ಬೋದು, ಅವ್ರನ್ನ ಆರೈಕೆ ಮಾಡೋದು, ಅವರಿಗೆ ಸಿಹಿಯನ್ನು ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ಶಿಕ್ಷಕ, ಯಾರೇ ಶಿಕ್ಷಕ ಆಗಿರಲಿ, ಅದು ಶಿಕ್ಷಕಿ ಆಗ್ಬೋದು, ಶಿಕ್ಷಕ ಆಗ್ಬೋದು, ಪ್ರೈಮರಿ ಸ್ಕೂಲ್ ಆಗ್ಬೋದು, ಅಥವಾ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡೋರಾಗ್ಬೋದು, ಅವರು ಶಿಕ್ಷಕರು. ಅಂತಹ ಶಿಕ್ಷಕರಿಗೆ ನೀವು ಗೌರವವನ್ನು ಸೂಚಿಸ್ತಕ್ಕಂಥದ್ದಾಗ್ಬೋದು, ಅವ್ರಿಗೇನಾದರೂ ವಸ್ತ್ರ ಕೊಡ್ತಕ್ಕಂಥದ್ದು, ಅವರಿಗೆ ಏನಾದರೂ ನಿಮ್ಮ ಕೈಲಾದ ಸಹಾಯ ಅಥವಾ ಏನೋ ಒಂದು ಗೌರವವನ್ನು ಸೂಚಿಸೋದ್ರಿಂದ ಭಾಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. 3 ಗುರುವಾರ 11 ಬಾಳೆಹಣ್ಣನ್ನು 3 ಗುರುವಾರ ತೆಂಗಿನಕಾಯಿ ಸಮೇತ ನೀವು ಗುರುಗಳಿಗೆ ಅರ್ಪಣೆ ಮಾಡಿದ್ದೆ ಆದರೆ ಬಹಳಷ್ಟು ಗುರುವಿನ ಅನುಗ್ರಹ ಸಿಗ್ತಕ್ಕಂಥದ್ದು, ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ನಿಮ್ಮ ಪರ್ಸಲ್ಲಿ 2 ಅರಿಶಿನ ಕೊಂಬನ್ನು ಇಟ್ಕೊಂಡು ಹೋಗಿದ್ದೆ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಯಾಕೆಂದರೆ ಗುರು ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಗುರುಬಲ ಬೇರೆ ಇದೆ. ಗುರುಬಲ ಇದ್ದಾಗ ಏನು ಬೇಕು ನಿಮಗೆ? ಆಸ್ತಿ ಬೇಕು, ಅನುಕೂಲಗಳಿರಬೇಕು, ಜೀವನ ನಿರ್ವಹಣೆ ಇರಬೇಕು, ಸಾಲದಿಂದ ಮುಕ್ತಿಯನ್ನು ಪಡಿಬೇಕು. ಹಾಗೆಯೇ ಇಲ್ಲಿ ಕಟ್ಟಡ ರೂಪಗಳು ಕೂಡ ತುಂಬ ಚೆನ್ನಾಗಿದೆ.
ಮಿಥುನ ರಾಶಿಯವರಿಗೆ ಕಟ್ಟಡ ಕಟ್ಟೋಕ್ಕೆ ಲೋನ್ಗೆ ಏನಾದರೂ ಅಪ್ಲೈ ಮಾಡಿದರೆ ಅದು ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. 2 ಅರಿಶಿನ ಕೊಂಬನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಓಡಾಡಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರತಿನಿತ್ಯ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 2026ರ ಗುರುಬಲ ಅಥವಾ ಗುರು ಸಂಚಾರ ಫಲಾಫಲಗಳನ್ನು ನಾವು ಕರ್ಕಾಟಕ ರಾಶಿಯವರಿಗೆ ನೋಡೋಕ್ಕೆ ಹೋದಾಗ ಉಚ್ಚ ಸ್ಥಾನ, ಎಕ್ಸಾಲ್ಟೆಡ್, ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅದರ ಜೊತೆಗೆ ಉಚ್ಚ ಸ್ಥಾನಕ್ಕೆ ಬಂದಾಗ ಕರ್ಕಾಟಕ ರಾಶಿಯಿಂದ 3 ದೃಷ್ಟಿಯನ್ನು ಬೀರ್ತಾರೆ ಗುರು. ಅದು ವೃಶ್ಚಿಕ ರಾಶಿಯ ಮೇಲೆ, ಮಕರ ರಾಶಿಯ ಮೇಲೆ ಹಾಗೂ ಮೀನ ರಾಶಿಯ ಮೇಲೆ ಈ ಗುರುವಿನ ದೃಷ್ಟಿ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯ ಪುನರ್ವಸು ನಕ್ಷತ್ರ, ಪುಷ್ಯಾಶ ನಕ್ಷತ್ರ, ಆಶ್ಲೇಷ ನಕ್ಷತ್ರದ ಒಂದು ನಕ್ಷತ್ರಗಳು ಈ ರಾಶಿಯಲ್ಲಿರುತ್ತೆ. 1ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾನೆ. ಹಾಗೆ ಮುಂದೆ 2ನೇ ಮನೆಯಲ್ಲೂ ಕೂಡ ಗುರು ಸಂಚಾರ ಮಾಡೋಕ್ಕೆ ಹೋಗುತ್ತೆ. 6 ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥ ಗುರು 1ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವಾಗಲೂ ಹೇಳ್ತೀವಿ ಜನ್ಮ ಗುರು ನರೋದುಃಖಂ ಅಂತ ಕರಿತೀವಿ. ಒಂದಷ್ಟು ಜನ್ಮಗುರು ನರೋದುಃಖಂ ಅನ್ನೋದರ ಜೊತೆಗೆ ಈ ಒಂದು ಮನೆಯಲ್ಲಿ ಸಂಚಾರ ಮಾಡೋದು ಉಚ್ಚ ಸ್ಥಾನ. ಬೇರೆಯವರ ರಾಶಿಗಳಿಗಿರ್ಬೋದು, ಆದರೆ ಈ ರಾಶಿಯವರಿಗೆ ಇದು ಶುಭ ಕಾಲ. ಮಾನಸಿಕ ಶಾಂತಿ, ನಿಮ್ಮ ಒಂದು ಅನಿಸಿಕೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಗೌರವ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಒಂದು ಲೀಡರ್ಶಿಪ್ ಕ್ವಾಲಿಟೀಸನ್ನು ಈ ಸಮಯದಲ್ಲಿ ಬೆಳೆಸ್ಕೊಳ್ತೀರಾ. ಮನೆಯಲ್ಲಾಗ್ಬೋದು, ಆಚೆ ಆಗ್ಬೋದು, ಸಮಾಜದಲ್ಲಾಗ್ಬೋದು, ರಾಜಕೀಯವಾಗಿ ಆಗ್ಬೋದು, ತುಂಬಾ ಒಳ್ಳೆಯದಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥದ್ದು, ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಆರ್ಥಿಕ ದೃಷ್ಟಿಯಲ್ಲಿ ನೋಡೋಕ್ಕೆ ಹೋದಾಗ ಭಾಳಷ್ಟು ಒಂದು ಮೈಂಟೈನಬಲ್ ಅಂತ ಹೇಳುತ್ತೆ. ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ನೀವು ಮ್ಯಾನೇಜ್ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಕೆಲವರ ಕೋಪಕ್ಕೆ ನೀವು ಗುರಿಯಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅತಿ ಹೆಚ್ಚಾಗಿ ತೋರಿಸ್ಕೋಬೇಡಿ. ನಿಮ್ಮ ಮೇಲಧಿಕಾರಿಗಳಿರ್ಬೋದು ಅಥವಾ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳು, ನಿಮಗಂತ ಸುಪೀರಿಯರ್ ಆಫೀಸರ್ಸ್ ಜೊತೆ ಬಹಳಷ್ಟು ಹುಷಾರಾಗಿರಿ. ಯಾಕೆಂದರೆ ಈ ಒಂದು ಮನೆಯಲ್ಲಿ ಸಂಚಾರ ಮಾಡುವಾಗ 1ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳ್ತೀವಿ, ರಾಜಕೋಪಂ ಯಶೋಹಾನಿಂ, ರಾಜಕೋಪಿಂ ಯಶೋಹಾನಿಂ ಬಂಧು ಮಿತ್ರ ವಿರೋಧ ಕೃತ್ ಅಂತ ಹೇಳುತ್ತೆ. ಇಲ್ಲಿ ರಾಜರ ಕೋಪ ಆಗ್ತಕ್ಕಂಥದ್ದು. ರಾಜರು ಅಂದಾಗ ನಮಗೆ ನಮ್ಮ ನಿರ್ವಹಣೆ ಏನು ಮಾಡ್ತಕ್ಕಂಥವ್ರು ಒಂದು ಸ್ವಲ್ಪ ಚಿತ್ತ ಭ್ರಾಂತಿ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಮಾನಸಿಕವಾಗಿ ಸ್ಟ್ರೆಸ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಜಾಗೃತಿಯಾಗಿರಬೇಕು. ಕಾಲಕ್ಕೆ ನೀವು ಮೆಡಿಸಿನ್ಸ್ ತಗೋಬೇಕಾಗಿರುತ್ತೆ. ಮನೆಯ ವಿಚಾರದಲ್ಲೂ ಕೂಡ ಹುಷಾರಾಗಿ ನೀವು ಮನೆ ಕಟ್ಟಕ್ಕೆ ಹೋಗಿ. ಯಾಕೆಂದರೆ ಅರ್ಧಂಬರ್ಧ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಕೆಲವು ದುಷ್ಟ ಶಕ್ತಿಗಳ ಪ್ರಭಾವ ಕೂಡ ನಿಮ್ಮ ಮೇಲೆ ಬೀರುತ್ತೆ. ವಾಹನ ಬದಲಾಯಿಸ್ಕೊಳ್ತಕ್ಕಂಥದ್ದು, ವಿದೇಶ ಪ್ರಯಾಣ ಯೋಗ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ನಿಮಗೆ ಆಯುಸ್ಸಿನ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ನೀವೇ ಕೇರ್ ತಗೋಬೇಕಾಗಿರುತ್ತೆ. ಭೂಮಿ ಯೋಗ ತುಂಬ ಚೆನ್ನಾಗಿದೆ. ಹಾಗೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ಸಂದರ್ಭ ಕೂಡ ಈ ಒಂದು ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯ 1ನೇ ಮನೆಯ ಗುರುವಿನ ಸಂಚಾರದ ಫಲ ಕೂಡ ಇದಾಗಿರುತ್ತೆ. ಸಂತಾನ ಫಲ ಅಂತ ಹೇಳುತ್ತೆ. ಮಹಿಳೆಯರಿಗೆ ತುಂಬ ಒಳ್ಳೆಯದಾಗುತ್ತೆ. ಮಹಿಳೆಯರು ಒಳ್ಳೆಯ ಸಂಸ್ಥೆ ಮಾಡ್ಕೊಳ್ಳೋಕ್ಕೆ ಇದು ಸಕಾಲ ಕೂಡ ಆಗಿರುತ್ತೆ. ಹಾಗೆ ಈ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೋಬೇಕು. ಮನಸ್ಸಿನ ಭಾವನೆಗಳನ್ನು ಧನಾತ್ಮಕವಾಗಿ ರೂಪಿಸ್ಕೋಬೇಕು. ಏನಾದರೂ ಹಳೆಯ ಒಂದು ಹರಕೆಗಳಿದ್ರೆ ತೀರಿಸ್ಕೋಬೇಕು. ಒಳ್ಳೆಯ ಸ್ನೇಹಿತರ ಜೊತೆ ತುಂಬ ಚೆನ್ನಾಗಿರಬೇಕು. ದುಷ್ಟ ಜನರ ಸಹವಾಸದಿಂದ ನಿಮ್ಮ ಜೀವನದಲ್ಲಿ ಒಂದಷ್ಟು ಅಡೆತಡೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಪ್ರತಿ ಗುರುವಾರ ನಿಮಗೆ ಸಾಧ್ಯವಾದರೆ 5 ಗುರುವಾರಗಳು 11 ರೂಪಾಯಿಯನ್ನು ಗುರುವಿನ ಸನ್ನಿಧಿಯಲ್ಲಿ ಕೊಟ್ಟು ಬರಬೇಕು. 5 ಗುರುವಾರಗಳು 11 ರೂಪಾಯಿಗಳನ್ನು ನೀವು ಗುರುಗಳಿಗೆ ಕೊಟ್ಟಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಮಾನಸಿಕ ತೃಪ್ತಿಯ ಜೊತೆಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು. ಇದರ ಜೊತೆಗೆ ವ್ಯಾಪಾರದಲ್ಲಿ ಹಣಕಾಸಿನ ವಿಚಾರಗಳಲ್ಲೂ ಕೂಡ ನೀವು ಒಂದಷ್ಟು ಯೋಚನೆಯನ್ನು ಕೂಡ ಮಾಡ್ಕೋಬೇಕಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ, ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಒಂದಷ್ಟು ಆಸ್ತಿ ಯೋಗ ಇರ್ಬೋದು, ತಂದೆ ತಾಯಿಗಳ ಒಂದು ಕೊಡುಗೆ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಹಾಗೆ ಇದರ ಜೊತೆಗೆ ಕೋಪತಾಪಗಳನ್ನು ಕಡಿಮೆ ಮಾಡ್ಕೋಬೇಕು. ಜನ್ಮದಲ್ಲಿ ಗುರು ಇದ್ದಾಗ ಆತುರದ ನಿರ್ಧಾರ, ಪ್ರಾಣಿ ಪಕ್ಷಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಗೋವುಗಳನ್ನು, ವಯಸ್ಸಾಗಿರೋರನ್ನ, ವೃದ್ಧರನ್ನು, ರೋಗಿಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ವಿದ್ಯಾಸಂಸ್ಥೆಗಳನ್ನು ಈ ಸಮಯದಲ್ಲಿ ಸ್ಥಾಪನೆ ಮಾಡ್ಕೊಳ್ಳೋರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸರ್ಕಾರಿ ನೌಕರರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರತಿನಿತ್ಯ
ಗುರುವಿನ ಒಂದು ಸ್ತೋತ್ರ. ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತ್ವಂ ನಮಾಮಿ ಬೃಹಸ್ಪತಿಂ. ಈ ಮಂತ್ರವನ್ನು ಅಥವಾ ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಚಿತ್ರಾನ್ನ ಆಗ್ಬೋದು, ಅಂದರೆ ಅರಿಶಿನ ಮಿಕ್ಸ್ ಮಾಡಿರ್ತಕ್ಕಂಥ ಅನ್ನ ಆಗ್ಬೋದು, ಪೊಂಗಲ್ ಆಗ್ಬೋದು, ಅಥವಾ ಬೆಲ್ಲದ ದಾನವನ್ನು ನೀವು ಗುರುವಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅದರ ಜೊತೆಗೆ ಕರ್ಕಾಟಕ ರಾಶಿಯ ಜನ್ಮದಲ್ಲೇ ಗುರು ಇದ್ದಾಗ ಸಾಧ್ಯವಾದಷ್ಟು ಒಂದಿಷ್ಟು ಅರಿಶಿನವನ್ನು ನೀರಿಗೆ ಹಾಕಿ ಸ್ನಾನ ಮಾಡಿಕೊಳ್ಳಿ. ಅರಿಶಿನವನ್ನು ನೀರಿಗೆ ಹಾಕಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಸ್ಥಿತಿ ಚೆನ್ನಾಗಿತ್ತು, ಅನುಕೂಲ ಇತ್ತು ಅಂತ ಹೇಳಿದ್ರೆ ಬರೀ ಕೇವಲ ಬಂಗಾರದಿಂದ ಮಾಡಿದಂತಹ ಉಂಗುರ, ಅದು ಯಾವುದೇ ಸ್ಟೋನ್ಸ್ ಇರಬಾರ್ದು, ಜಮ್ ಸ್ಟೋನ್ಸ್ ಏನೂ ಇರಬಾರ್ದು, ತೋರು ಬೆರಳಿಗೆ ಹಾಕ್ಕೊಳ್ಳಿ ಅಂತೂ ಕೂಡ ಈ ಸಮಯದಲ್ಲಿ ಹೇಳುತ್ತೆ. ಅದರ ಜೊತೆಗೆ ಪ್ರತಿನಿತ್ಯ ಈ ಮಂತ್ರದ ಜೊತೆಗೆ ಓಂ ದಿಗಂಬರಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. ವಯಸ್ಸಾದವರು, ನಿವೃತ್ತ ಶಿಕ್ಷಕರ ಅವರ ಪಾದದಲ್ಲಿ ಜಾಸ್ತಿ ಪವರ್ ಇರುತ್ತೆ. ಆ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಕೆಲವರಿಗೆ, ಈ ರಾಶಿಯವರಿಗೆ ಒಂದು ಫಾರ್ಮ್ ಹೌಸ್ ಮಾಡಬೇಕು, ಒಂದು ವಾಹನ ತೊಗೋಬೇಕು, ಆ ಆಸೆಗಳೆಲ್ಲವೂ ಕೂಡ ಈಡೇರ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಜನ್ಮಗುರು ಇದ್ದರೂ ಸಹ ಅದರ ರಾಶಿಯಲ್ಲಿ ಉಚ್ಚನಾಗಿರೋದ್ರಿಂದ ಬಹಳಷ್ಟು ಅದೃಷ್ಟಗಳು ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ನಿಮ್ಮ ಕಷ್ಟದ ಫಲ ನಿಮಗೆ ಗ್ಯಾರಂಟಿ ವರ್ಕೌಟ್ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ 2026ರ ಗುರು ಸಂಚಾರದ ಫಲಾಫಲಗಳನ್ನು ಸಿಂಹರಾಶಿಯವರಿಗೆ ನೋಡೋಕೆ ಹೋದಾಗ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ, ಅದರ ಜೊತೆಗೆ ಇದು ಅಗ್ನಿತತ್ವ ರಾಶಿ ಕೂಡ ಹೌದು. ಈಗಾಗಲೇ ಗುರುಬಲ ಇತ್ತು, ಇಷ್ಟು ದಿನ ಗುರುಬಲ ಇತ್ತಿದ್ದಕ್ಕೆ. ಆದರೆ ಈ ರಾಶಿಯವರಿಗೆ ಈಗ ಗುರುಬಲ 12ನೇ ಮನೆ ಗುರು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಜನ್ಮಕ್ಕೂ ಸಹ ಗುರು ಬರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ 5 ಮತ್ತು 8ರ ಅಧಿಪತಿಯಾಗಿರ್ತಕ್ಕಂಥ ಗುರು ದುಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಯಾವತ್ತೂ ನಾವು ಹೇಳ್ತೀವಿ 6, 8, 12 ದುಸ್ಥಾನ ಅಂತ ಹೇಳ್ತೀವಿ. ಮಕ ನಕ್ಷತ್ರ ಹಾಗೆ ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದವರು ಈ ರಾಶಿಯವರಿಗೆ ಒಳಪಡ್ತಕ್ಕಂಥದ್ದು. ಇಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ. ಆದಾಯ ಏನೋ ಇದೆ, ಆರ್ಥಿಕವಾಗಿ ಚೆನ್ನಾಗಿದೆ, ಅದರ ಜೊತೆಗೆ ದಶಾಕಾಲವನ್ನು ಕೂಡ ನಾವು ತಗೋಬೇಕಾಗಿರುತ್ತೆ. ಆದಾಯ ಇದೆ, ಖರ್ಚುಗಳು ಜಾಸ್ತಿ, ಓವರ್ ಎಕ್ಸ್ಪೆಕ್ಟೇಷನ್. ಯಾರೋ ಜನ ಏನೋ ಹೇಳ್ತಾರೆ ಅಂತ ನಿಮ್ಮನ್ನು ನೀವು ಬಿಂಬಿಸ್ಕೊಳ್ಳೋಕ್ಕೆ ಹೋಗಬೇಡಿ, ನೀವು ತೋರ್ಪಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಅದೇನೋ ಹೇಳ್ತಾರೆ, ಸಾಲ ಮಾಡಿ ಆದರೂ ಏನೋ ನಾವು ಒಳ್ಳೆ ಸಿಹಿ ತಿನ್ನಬೇಕಂತೆ, ಆದರೆ ಅದು ಪ್ರಯೋಜನ ಇಲ್ಲ. ಹಾಗಾಗಿ ಈ ರಾಶಿಯವರಿಗೆ ಖರ್ಚುಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಶುಭ ಕಾರ್ಯಗಳಿಗೆ ಖರ್ಚಾಗ್ತಕ್ಕಂಥದ್ದು, ಆಧ್ಯಾತ್ಮಿಕ ಒಲವು ಮೂಡ್ತಕ್ಕಂಥದ್ದು, ವಿದೇಶ ಪ್ರಯಾಣ ಯೋಗ ಇರ್ತಕ್ಕಂಥದ್ದು, ತಿರುಗಾಡಬೇಕು, ಸುಮ್ಮನೆ ತಿರುಗಾಡಬೇಕು ಅಂತಕ್ಕಂಥ ಮನಸ್ಸಿನ ಭಾವನೆಗಳು ಕೂಡ ಉಂಟಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರಸ್ಥರಿಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಎಷ್ಟು ವ್ಯಾಪಾರ ಆಗುತ್ತೋ ಅದಕ್ಕೆ ತಕ್ಕಂಗೆ ಹೂಡಿಕೆ ಮಾಡ್ಕೊಳ್ಳಿ. ಅತಿಯಾದ ಹೂಡಿಕೆ ಸಹ ಲಾಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೂ ಸಹ 12ರ ಒಂದು ಗುರುವನ್ನು ನಾವು ಒಂದು ಸ್ತೋತ್ರದ ಮುಖಾಂತರ, ಶ್ಲೋಕದ ಮುಖಾಂತರ ಹೇಳಕ್ಕೋದ್ರೆ ಸ್ಥಾನಭ್ರಂಶಂ ಧನಚ್ಛೇದಂ, ಸ್ಥಾನಭ್ರಂಶಂ ಧನಶ್ಛೇದಂ ಅಂತಾರೆ. ಅಂದರೆ ರವಿ ಇದರ ಅಧಿಪತಿಯಾಗಿರ್ತಾನೆ. ನಿಮ್ಮ ಸ್ಥಾನಕ್ಕೆ ಚ್ಯುತಿ ಬರುತ್ತೆ. ನೀವೊಂದು ಒಳ್ಳೆ ಅಧಿಕಾರಿಗಳಾಗಿದ್ದೀರಾ, ಒಳ್ಳೆ ರಾಜಕೀಯ ವ್ಯಕ್ತಿಗಳಾಗಿದ್ದೀರಾ, ಒಳ್ಳೆ ಒಂದು ಎಲ್ಲೋ ಒಂದು ಕಡೆ ಒಳ್ಳೆಯ ವ್ಯಾಪಾರಸ್ಥರು, ನಿಮ್ಮ ಸ್ಥಾನಕ್ಕೆ ಯಾರಾದರೂ ನಿಮಗೆ ಕಂಟಕಗಳು ಎದುರು ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿರುತ್ತೆ. ರಾಜಕೀಯ ವಿಷಯದಲ್ಲಿ ಹುಷಾರಾಗಿರಿ. ಆಸ್ತಿಯ ನಿಮಗೆ ಡಿವೈಡ್ ಆಗ್ತಕ್ಕಂಥ ಸಂದರ್ಭ, ನೀವು ಪಾಲು ಮಾಡ್ಕೊಳ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಬಹಳಷ್ಟು ಜಾಗೃತಿಯಾಗಿರಿ. ಅದರ ಜೊತೆಗೆ ವಾಹನ ಯೋಗ ಚೆನ್ನಾಗಿದೆ. ಆರೋಗ್ಯ ಸಹ ಸಣ್ಣ ಪುಟ್ಟ ತೊಂದರೆ ಇದ್ದರೂ ಕೂಡ ಅಂಥದ್ದೇನೂ ಇರೋದಿಲ್ಲ. ಆದರೂ ಸಹ ಈ ಒಂದು ವ್ಯಕ್ತಿಗಳಿಗೆ ಸ್ವಶಕ್ತಿಯನ್ನು ಬೆಳೆಸ್ಕೋಬೇಕು, ಸ್ವಂತ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಹೆಂಡತಿ ಅಥವಾ ಗಂಡನ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಸೋಲ್ಬೇಕು. ಹೆಂಡತಿ ಸಿಂಹರಾಶಿಯವರಾದರೂ ಸೋಲ್ಬೇಕು, ಗಂಡ ಸಿಂಹರಾಶಿಯವರಾದರೂ ಸೋತಿದ್ದೆ ಆದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ರಾಶಿಯವರಿಗೆ ಒಂದಷ್ಟು ಹೆಲ್ಪ್ ಮಾಡ್ತಕ್ಕಂಥ ಜನ ಇರ್ತಾರೆ, ಸಂಬಂಧಗಳು ಚೆನ್ನಾಗಿರುತ್ತೆ, ಲೇವಾದೇವಿಗಳು ಚೆನ್ನಾಗಿರುತ್ತೆ. ಅದರ ಜೊತೆಗೆ ಆಧ್ಯಾತ್ಮಿಕ ಒಲವು ಕೂಡ ಮೂಡಿಸ್ಕೋಬೇಕು. ಸ್ವಲ್ಪ ಧ್ಯಾನ ಜಪಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕಾಗಿರುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ತಕ್ಕಂಥ ಯೋಗ, ಸರ್ಕಾರಿ ನೌಕರರಿಗೆ ಸ್ವಲ್ಪ ನಿರ್ಭೀತವಾಗಿ ಮಾತಾಡೋ ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗಿರುತ್ತೆ. ಯಾಕೆಂದರೆ ಗುರುವಿನ ಅನುಗ್ರಹ ಇರೋದಿಲ್ಲ. 12ರ ಗುರು ಅಂತ ಹೇಳಿದಾಗ ಸ್ವಲ್ಪ ಆತುರದ ನಿರ್ಧಾರಗಳು ಬೇಡ ಅಂತ ಹೇಳುತ್ತೆ. ಹಾಗೆಯೇ ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ದಾಯಾದಿ ಕಲಹಗಳು ಕೂಡ ಉಂಟಾಗ್ತಕ್ಕಂಥದ್ದು. ಈ ಒಂದು ಸಿಂಹರಾಶಿಯವರಿಗೆ ಬಹುದೊಡ್ಡ ಮಂತ್ರ, ಬಹುದೊಡ್ಡ ಮಾತ್ರೆ, ಬಹುದೊಡ್ಡ ವಿಶೇಷವಾದ ಒಂದು ಸಾಧನ ಯಾವುದು ಅಂದರೆ ಮೌನಂ ಕಲಹಂ ನಾಸ್ತಿ. ಎಲ್ಲ ಗೊತ್ತು, ಏನೂ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ನೀವು ಸ್ವಲ್ಪ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಯಾವುದಾದ್ರೂ ಅರ್ಧಂಬರ್ಧ ವ್ಯವಹಾರಗಳಿದ್ದರೆ ಪೂರ್ಣ ಮಾಡ್ಕೊಳ್ಳಿ, ಇಲ್ಲಾಂದರೆ ಆ ಅರ್ಧ ಕೂಡ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಏನೋ ಒಂದು ಅಡ್ವಾನ್ಸ್ ಕೊಟ್ಟಿದ್ದೀರಾ, ಅದರಲ್ಲಿ ಹುಷಾರಾಗಿರಿ. ಇನ್ನು ರಿಯಲ್ ಎಸ್ಟೇಟ್ ಅವರಾಗ್ಬೋದು, ಹಾಗೆ
ಭೂಮಿ ಮಾರಾಟ ಮಾಡ್ತಕ್ಕಂಥವ್ರಾಗ್ಬೋದು, ಇಂಥವ್ರಿಗೆಲ್ಲ ಬಹಳಷ್ಟು ಒಂದು ಒಳ್ಳೆಯ ಕಡೆಯದಾಗಿ ಒಂದು ಫಲ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಮಕ್ಕಳ ಜೊತೆ ಸ್ವಲ್ಪ ವಿರೋಧಗಳು ಕೂಡ ಹುಟ್ಟತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಕೆಲವರಿಗೆ ಸ್ಥಾನ ಒಂದು ಪಲ್ಲಟ ಆಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬೋದು, ಡೆಂಟಲ್ ಡಾಕ್ಟರ್ಸ್ ಆಗ್ಬೋದು, ಇಂಥವರಿಗೆ ಮಾನಸಿಕವಾಗಿ ಬಹಳಷ್ಟು ತೃಪ್ತಿ ಇರ್ತಕ್ಕಂಥ ಒಂದು ಸಮಯ ಕೂಡ ಗುರುವಿನ ಸಂಚಾರದ ಫಲ ಕೂಡ ಇರುತ್ತೆ. ಗುರುಬಲ ಇಲ್ಲ ಅಂತ ಹೇಳಿದ್ರೆ ಬೇರೆ ಗ್ರಹಗಳ ಬಲ ಕೂಡ ಒಂದಷ್ಟು ಇರುತ್ತೆ. ಆದರೆ ಗುರುಬಲ ಏನು ಅಂದರೆ ಕೈಯಲ್ಲಿರ್ತಕ್ಕಂಥ ತುಪ್ಪ. ಬೇರೆ ಗ್ರಹಗಳ ಬಲ ಅಂದರೆ ಮೊಸರು, ಹಾಲು, ಅದರಿಂದ ನಾವು ತುಪ್ಪವನ್ನು ಮಾಡ್ಕೋಬೇಕಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಈ ಒಂದು ರಾಶಿಯವರು ಸಾಧ್ಯವಾದಷ್ಟು ಗುರುಗಳಿಗೆ ಈ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಒಂದು ವಾರದ ಒಳಗಡೆ ಯಾರಾದರೂ ಗುರುವನ್ನು ಕರೆದು ಅವರ ಪಾದ ಪೂಜೆಯನ್ನು ಮಾಡ್ಕೊಳ್ಳಿ. ಹಾಗೆ ಪಾದಕ್ಕೆ ಅಭಿಷೇಕ ಮಾಡಿಕೊಂಡು ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ದತ್ತನ ದೇವಸ್ಥಾನ ನೋಡ್ಕೊಳ್ಳೋದು. ಹಾಗೆ ಈ ಒಂದು ರಾಶಿಯವರು ಗುರುವಾರ ಸಾಧ್ಯವಾದಷ್ಟು 11 ನಿಂಬೆ ಹಣ್ಣುಗಳನ್ನು ಗುರು ಸನ್ನಿಧಾನದಲ್ಲಿ ಅಥವಾ ಅಶ್ವತ್ಥ ವೃಕ್ಷದ ಹತ್ರ ಆಗ್ಬೋದು, ಅಥವಾ ದತ್ತಾತ್ರೇಯನ ದೇವಸ್ಥಾನ ಆಗ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದಲ್ಲಿ ಕೊಟ್ಟು ಬರೋದ್ರಿಂದ 3 ಗುರುವಾರ 11 ನಿಂಬೆಹಣ್ಣನ್ನು ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸಾಧ್ಯವಾದಷ್ಟು ಕೇಸರಿ ತಿಲಕವನ್ನು ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಸಂಧ್ಯಾ ಕಾಲದಲ್ಲಿ ಬೆಳಗ್ಗೆ ಒಳ್ಳೆ ಊಟ ಮಾಡಿ ಮಧ್ಯಾಹ್ನ ಅಥವಾ ರಾತ್ರಿಯ ಸಮಯದಲ್ಲಿ ಒಂದು 3 ಗುರುವಾರ ಉಪವಾಸ ಇರೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರು ಬಹು ಹೆಚ್ಚಾಗಿ ನೋಡಬೇಕು ಅಂದಾಗ ಸ್ವಲ್ಪ ಹಿರಿಯರಿಗೆ ಗೌರವ ಕೊಟ್ಟಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಓಂ ದತ್ತಾತ್ರೇಯಾಯ ನಮಃ, ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ 2026 ಗುರು ಸಂಚಾರದ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಮತ್ತೆ ಗುರು ಬರ್ತಕ್ಕಂಥದ್ದು ಯಾವಾಗ 2027ಕ್ಕೆ ಗುರು ಬರ್ತಾ ಇದ್ದಾನೆ, ನವಂಬರಲ್ಲಿ ಗುರು ಬರ್ತಾನೆ. ಆದರೆ ಈ ಒಂದು ಕನ್ಯಾ ರಾಶಿಯವರಿಗೆ ಈಗ 11ನೇ ಮನೆಗೆ ಗುರು ಬರ್ತಾ ಇದ್ದಾನೆ, ಗುರುಬಲ ಬರ್ತಾ ಇದೆ. 11ನೇ ಮನೆ ಗುರು ಬಂದಾಗ ಗುರುಬಲ ಬರ್ತಾ ಇದೆ. ಇವರಿಗೆ ಇಷ್ಟರ ತನಕ 10ನೇ ಮನೆಯಲ್ಲಿತ್ತು, ಈಗ 11, 12ಕ್ಕೆ ಗುರು ಬರ್ತಾನೆ. ಈ ರಾಶಿಯವರಿಗೆ ಈಗ 4 ಮತ್ತು 7ರ ಅಧಿಪತಿ ಆಗಿರ್ತಕ್ಕಂತಹ ಗುರು ಈ ಒಂದು 11ನೇ ಮನೆಯ ಸಂಚಾರ ಮಾಡ್ತಾ ಇದ್ದಾನೆ. ಈ ಸಂಚಾರವನ್ನು ನಾವು ಲಾಭಸ್ಥಾನ ಅಂತ ಕರಿತೀವಿ. ಉತ್ತರ ನಕ್ಷತ್ರದ 2, 3, 4 ಹಸ್ತ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರದಲ್ಲಿ ಈ ಒಂದು ರಾಶಿಗೆ ಒಳಪಟ್ಟಿರ್ತಕ್ಕಂಥ ನಕ್ಷತ್ರಗಳು ಕೂಡ ಆಗಿರುತ್ತೆ. ಇವರಿಗೆ ಆಕಸ್ಮಿಕ ಧನಲಾಭ. ಇನ್ನೇನು ಜೀವನ ಹೋಯಿತು ಅಂತಕ್ಕಂಥವ್ರಿಗೆ ಆರ್ಥಿಕವಾಗಿ ಸಬಲತೆಯನ್ನು ಕಾಣ್ತೀರಾ, ಆದಾಯದಲ್ಲಿ ಏರಿಕೆ ಆಗುತ್ತೆ. ಅನೇಕ ವಿಧವಾದ ನಿಮಗೆ ಈಗ ಸರಿಯಾದ ಅನೇಕ ವಿಧವಾದ ನಿಮಗೆ ಸಾಕಷ್ಟು ಅವಕಾಶಗಳು ಬರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ದೀರ್ಘಕಾಲದ ಆಸೆ ಆಕಾಂಕ್ಷೆಗಳು ಈಡೇರೋಕ್ಕೆ ಭೂಮಿಯ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲಿ ಸ್ಥಿರತೆ ಕಾಣ್ತೀರಾ, ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಹಾಗೆ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ತಕ್ಕ ಫಲ ಸಿಗ್ತಕ್ಕಂಥದ್ದು, ಯಶಸ್ಸಿದೆ, ಕೀರ್ತಿ ಇದೆ, ಅಧಿಕಾರ ಪ್ರಾಪ್ತಿ, ಸರ್ವತ್ರ ವಿಜಯ ಅಂತ ಹೇಳುತ್ತೆ. ಸುಖ ಸಿಗ್ತಕ್ಕಂಥ ಸಂದರ್ಭ. ಸ್ವಲ್ಪ ಸುಖ ಸಿಕ್ತಾಗ ತಲೆ ಸುತ್ತೋದು ಬೇಡ, ಒಂದಷ್ಟು ತಾಳ್ಮೆ, ಸಹನೆ. ಹಣ ಸೇರಿದಂಗೆಲ್ಲ ನಮ್ಮಲ್ಲಿ ವಿನಯ ಇರಬೇಕಂತೆ. ಹಣ ಬಂದಂಗೆಲ್ಲ ನಮ್ಮಲ್ಲಿ ಕೋಪ ತಾಪಗಳು ಜಾಸ್ತಿ ಆದರೆ ಹಣ ಕರಗೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಹಾಗೆ ಲಾಭ ಆಗ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗ್ತಾರೆ. ಹೊಸ ವ್ಯಾಪಾರದಲ್ಲಿ ಪ್ರಯತ್ನ ಪಡ್ತೀರಾ, ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ಯೋಗ ಚೆನ್ನಾಗಿದೆ, ಮನೆ ಯೋಗ, ಈಗಾಗಲೇ ನೀವು ಇರ್ತಕ್ಕಂಥ ಮನೆಯೂ ಸಹ ನೀವು ತಗೋಬಹುದಾಗಿದೆ. ಅಂತಹ ಅನುಕೂಲ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ. ಆದರೆ ರಾಜಕೀಯ ವ್ಯಕ್ತಿಗಳಿಗೆ ಇದು ಸನ್ನಿಹಿತ ಕಾಲ ಅಲ್ಲ. ಕೃಷಿಯಿಂದ ಲಾಭ ಆಗುತ್ತೆ. ಅದರ ಜೊತೆಗೆ ಏನು ಅಡ ಇಟ್ಟಿರ್ತಕ್ಕಂತಹ ಬಂಗಾರ ಆಗ್ಬೋದು ಅಥವಾ ಆಸ್ತಿ ಆಗ್ಬೋದು, ಇವನ್ನು ಬಿಡಿಸ್ಕೊಳ್ಳೋವಂಥ ಕಾಲ ಕೂಡ, ಅಂದರೆ ಹಣ ನಿಮಗೆ ಸರಿ ಹೋಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ಈ ಒಂದು 11ನೇ ಮನೆಯ ಲಾಭಸ್ಥಾನದ ಒಂದು ಕನ್ಯಾ ರಾಶಿಯವರಿಗೆ ಗುರುವಿನ ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಯಶೋವೃದ್ಧಿಂ ಬಲತೇಜಂ. ಯಶೋವೃದ್ಧಿಂ, ತುಂಬ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಬಲ ತುಂಬ ಚೆನ್ನಾಗಿ ಬರುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಅದರ ಜೊತೆಗೆ ಸರ್ವತ್ರ ವಿಜಯಂ ಸುಖಂ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎಷ್ಟೋ ಜನ ನಿಮಗೆ ಇಷ್ಟು ದಿವಸ ಹೀಯಾಳಿಸ್ತಾ ಇದ್ರು, ವೃತ್ತಿಯಲ್ಲಿ ನಿಮ್ಮನ್ನು ಒಂಥರ ಕೀಳಾಗಿ ನೋಡ್ತಾ ಇದ್ರು, ಅಂತಹವರ ಕೂಡ ನಿಮಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಈಗ ನಿಮಗೆ ಬಂದವರು ನಮಸ್ಕಾರ ಮಾಡ್ತಕ್ಕಂಥ ಸಂದರ್ಭ ಇದಾಗಿರುತ್ತೆ. ಅದೃಷ್ಟನೂ ಕೂಡಿ ಬರುತ್ತೆ. ಕಷ್ಟ ಪಡಲೇಬೇಕು, ಯಾವುದು
ಕೂಡ ಕುಳಿತಿದ್ರೆ ಬರೋದಿಲ್ಲ, ಸುಮ್ಮನೆ ಇದ್ದರೆ ಬರೋದಿಲ್ಲ. ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗಬೇಕು. ನಿಮ್ಮ ರಾಷ್ಟ್ರಾಧಿಪತಿ ಕೂಡ ಬುಧ ಆಗಿದ್ದಾನೆ. ಬುದ್ಧಿಶಕ್ತಿಯಿಂದ, ಒಳ್ಳೆಯ ಸನ್ಮಾರ್ಗದಿಂದ, ದುಶ್ಚಟಗಳ ತಂಟೆಗೆ ಹೋಗದೆ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಇನ್ನು ಮಹಿಳೆಯರಿಗೆ, ಈ ಒಂದು ಕನ್ಯಾ ರಾಶಿಯ ಮಹಿಳೆಯರಿಗೆ ಈಗ ಹೇಗಾಗಿರುತ್ತೆ ಅಂದರೆ, ಒಂದು ಲಾಕ್ ಇತ್ತು ಮುಂದೆ, ಆ ಲಾಕ್ ಓಪನ್ ಆದಾಗ ನಾವು ಫ್ರೀ ಆಗ್ತೀವಿ. ಹಾಗಾಗಿ ಈ ರಾಶಿಯವರಿಗೆ ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಹಾಗೆ ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ಅದು ತುಂಬ ಒಳ್ಳೆಯದಾಗುತ್ತೆ. ಧರ್ಮ ಚಿಂತಕರಿಗಿರ್ಬೋದು, ಮಠಮಾನ್ಯಗಳ ಆಸ್ತಿಯ ಕಲಹಗಳಿದ್ದರೆ ಅದು ಇತ್ಯರ್ಥ ಆಗ್ತಕ್ಕಂಥದ್ದು. ರಾಜಕೀಯವಾಗಿ ಪ್ರಗತಿ ಇರತಕ್ಕಂಥ ಒಂದು ಸಂದರ್ಭ ಸಹ ಕನ್ಯಾ ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರು ಪ್ರತಿನಿತ್ಯ ಎಷ್ಟು ಸಾಧ್ಯವಾದರೆ ಅಷ್ಟು ಗುರುಗಳ ಅನುಗ್ರಹ, ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ತಪ್ಪದೆ ಎಷ್ಟು ಜಪ ಮಾಡ್ತಿರೋ ಅಷ್ಟು ಒಳ್ಳೆಯದಾಗ್ತಕ್ಕಂಥದ್ದು. ಪ್ರತಿ ಗುರುವಾರ ನಿಮಗೆ ಸಾಧ್ಯವಾದರೆ ಹಿರಿಯರಿಗೆ ಯಾರಾದರೂ ಒಂದು ಇಬ್ಬರನ್ನ ಮೂವರನ್ನ ಗುರುಸ್ಕೊಳ್ಳಿ, ಅವ್ರಿಗೋಗಿ ಕಾಲಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ವಿಧ ವಿಧವಾದ ಹಣ್ಣುಗಳನ್ನು ಕೊಡೋದ್ರಿಂದ, ರೋಗಿಗಳಿಗೆ ಹಾಲು ಮತ್ತು ಬ್ರೆಡ್ಡನ್ನು ಗುರುವಾರದ ದಿನ ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ತುಂಬ ಬೇಕಾದವರ ಅಗಲಿಕೆ ಸಹ ಸ್ವಲ್ಪ ನೋವನ್ನುಂಟು ಮಾಡ್ತಕ್ಕಂಥ ಸಾಧ್ಯತೆ ಈ ಒಂದು ಕನ್ಯಾ ರಾಶಿಯವರಿಗಿರುತ್ತೆ. ಇನ್ನು ನಿಮ್ಮ ಆರೋಗ್ಯದಲ್ಲಿ ಅಂತಹದ್ದೇನೂ ಇರೋದಿಲ್ಲ, ಆದರೆ ಬೇರೆಯವರ ವಿಚಾರದಲ್ಲಿ ಯೋಚನೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೊಸ ಹೂಡಿಕೆ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಕನ್ಯಾ ರಾಶಿಯವರಿಗೆ. ಕಾನೂನು ಇಲಾಖೆಯಲ್ಲಿ ಕೆಲಸ ಮಾಡೋರಾಗ್ಬೋದು, ಲಾಯರ್ಸ್ ಆಗ್ಬೋದು, ಇವರಿಗೆಲ್ಲ ಈ ಒಂದು ಸಮಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರಿಗೆ ಈ ಸಮಯದಲ್ಲಿ ಬಹಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು. ಅದೇ ಕನ್ಯಾ ರಾಶಿಯ ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ಬೋದು, ಮಾರ್ಕೆಟಿಂಗ್ ಅವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಕಾಲ ಸಹ ಕನ್ಯಾ ರಾಶಿಯವರಿಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಆದರೆ ಬುದ್ಧಿಶಕ್ತಿಯಿಂದ ಎಲ್ಲವೂ ಕೂಡ ನಿಮಗೆ ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು. ಗುರುಬಲ ಬಂದಿದೆ ಗುರುಬಲ. ನೀವು ಪ್ರಯತ್ನಗಳಿಗೆ ತಕ್ಕ ಫಲ ಸಿಗ್ತಕ್ಕಂಥ ಸಾಧ್ಯತೆ ಸಹ ಕನ್ಯಾ ರಾಶಿಯವರಿಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ 7ನೇ ರಾಶಿ ಕೂಡ ಇದಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ 10 ಮತ್ತು 11ನೇ ಮನೆಯಲ್ಲಿ ಗುರು ಸಂಚಾರವನ್ನು ಕೂಡ ಪ್ರಾರಂಭ ಮಾಡುತ್ತೆ. ಪ್ರಪ್ರಥಮವಾಗಿ 10ನೇ ಮನೆ ಕರ್ಮಸ್ಥಾನ ಅಂತ ಹೇಳುತ್ತೆ. ಈ ಮನೆಗೆ ಗುರು ಸಂಚಾರ ಮಾಡೋಕ್ಕೆ ಪ್ರಾರಂಭ ಕೂಡ ಮಾಡ್ತಾ ಇದೆ. ಈ ರಾಶಿಯ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರಗಳಲ್ಲಿ ನಕ್ಷತ್ರದ ಒಂದು ರಾಶಿ ಕೂಡ ತುಲಾ ರಾಶಿಯಾಗಿರುತ್ತೆ. ಕರ್ಮಸ್ಥಾನದಲ್ಲಿ ಈ ಒಂದು ಗುರು ಸಂಚಾರ ಮಾಡೋಕ್ಕೆ ಹೊರಟಾಗ ಈ ಒಂದು ಸಮಯ ಗುರುಬಲ ಇರಲ್ಲ. ಇಷ್ಟು ದಿವಸ ಗುರುಬಲ ಇತ್ತು, ಆದರೆ ಈಗ ಇರಲ್ಲ. ಇಷ್ಟು ದಿವಸ 9ನೇ ಮನೆಯಲ್ಲಿ ಗುರು ಇದ್ದಾಗ ಗುರುಬಲ ಇತ್ತು, ಈಗ ಗುರುಬಲ ಇರೋದಿಲ್ಲ. ಆದರೆ ರಾಷ್ಟ್ರಾಧಿಪತಿ ಶುಕ್ರ, ಇದು ಗುರು ಮತ್ತು ಶುಕ್ರಕ್ಕೆ ಅವತ್ತು ಅಷ್ಟೇ ಸ್ವಲ್ಪ ಎನಿಮೀಸ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ನಿಮ್ಮ ಜೀವನದ ನಿರ್ವಹಣೆಗಳಲ್ಲಿ, ಆರ್ಥಿಕ ವಿಷಯಗಳಲ್ಲಿ ದುಂದು ವೆಚ್ಚಗಳ ಜೊತೆಗೆ ಎಲ್ಲೋ ಒಂದು ಕಡೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇದು ಸಕಾಲ ಕೂಡ ಅಲ್ಲ. ಯಾರದಾದರೂ ಮುಖಾಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಉದ್ಯೋಗದಲ್ಲಿ ಬದಲಾವಣೆಯಾಗುತ್ತೆ, ಸಮಾಜದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ನಿಮಗೆ ಒಂದು ಅಪವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರುತ್ತೆ. ಆದರೆ ಕೃಷಿಯಲ್ಲಿ ಕೆಲಸ ಮಾಡೋರಿಗೆ ಭಾಳಷ್ಟು ಒಳ್ಳೆಯದಾಗುತ್ತೆ. ಧಾನ್ಯದಿಂದ ಲಾಭ ಆಗ್ತಕ್ಕಂಥದ್ದು. ಹಾಗೆ ರೈತರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಉದ್ಯೋಗದಲ್ಲಿ ಹಿತಶತ್ರುಗಳ ಕಾಟ ಸ್ವಲ್ಪ ಇದ್ದಾಗ ನೀವೇನು ಮಾಡಬೇಕು, ಜಾಗೃತಿಯಾಗಿರಬೇಕು, ಅಲರ್ಟ್ ಆಗಿರಬೇಕು. ಇನ್ನು ಆರೋಗ್ಯ ಚೆನ್ನಾಗಿರುತ್ತೆ. ವಿದೇಶ ಪ್ರಯಾಣ ಯೋಗ ಇರ್ಬೋದು. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಹೆಣ್ಣು ಮಕ್ಕಳ ವಿವಾಹ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ. ಸಾಹಿತಿಗಳು, ಸಿನಿಮಾ ನಟರು, ಕಲಾವಿದರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಚಲನಚಿತ್ರ ನಟರಿಗೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ. ಎಷ್ಟೋ ಸರಿ ಏನಾಗುತ್ತೆ, ನಮಗೊಂದು ನಟನೆ ಸಿಕ್ಕಿದ್ರೆ ಸಾಕು ಅಂತ ಎಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರಗಳಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಐಷಾರಾಮಿ ಒಂದು ವಸ್ತುಗಳನ್ನು ಮಾರಾಟ ಮಾಡೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಔಷಧಿ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೆಡಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಈ ರಾಶಿಯವರಿಗೆ ಸಣ್ಣ ಪುಟ್ಟ ಸರ್ಜರಿ ಸಹ ಈ ಸಂದರ್ಭದಲ್ಲಿ ಆಗಬಹುದು. ಹಾಗಾಗಿ ಗುರುಗಳ ಅನುಗ್ರಹಕ್ಕೆ ಹೆಚ್ಚು ಪಾತ್ರರಾಗಬೇಕಾಗತ್ತೆ. ಗುರು ಅಂದಾಗ ತಂದೆ ತಾಯಿಗಳಿಂದ ಸೇರಿಸ್ಕೊಂಡು, ವಿದ್ಯಾ ಗುರುಗಳನ್ನು ಸೇರಿಸ್ಕೊಂಡು, ಪಾಠ ಮಾಡಿದ ಗುರುಗಳನ್ನು ಸೇರಿಸ್ಕೊಂಡು, ನಮ್ಮ ವೃತ್ತಿಯಲ್ಲಿರ್ತಕ್ಕಂಥ ನಮ್ಮ ಮೇಲಾಧಿಕಾರಿಗಳನ್ನು ಸೇರಿಸ್ಕೊಂಡು ಇವರನ್ನೆಲ್ಲರಿಗೂ ಸಹ ಸ್ವಲ್ಪ ಜಾಗೃತಿಯಾಗಿ ತಾವು ನೋಡ್ಕೋಬೇಕಾಗಿರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಗುರುವಾರ ಹಳದಿ ಸಾಸಿವೆ ಏನಿರುತ್ತೆ, ಆ ಹಳದಿ ಸಾಸಿವೆಯಲ್ಲಿ ನೀವು ಆ ಹಳದಿ ಸಾಸಿವೆಯನ್ನು ನೀವು ನೀರಿಗೆ ಹಾಕಿ ಒಂದು 3 ಗುರುವಾರ ಹಳದಿ ಸಾಸಿವೆಯನ್ನು
ಚೆನ್ನಾಗಿ ಪ್ರಾರ್ಥನೆ ಮಾಡಿ ನೀರಲ್ಲಿ ಹಾಕಿಬಿಡಿ. ಆದ್ದರಿಂದ ಭಾಳಷ್ಟು ಶುಭ ಆಗ್ತಕ್ಕಂಥದ್ದು. ಯಾವುದೇ ನೀರಲ್ಲಿ ಹಾಕಿದಾಗ ಅದರ ಒಂದು ದೋಷ ಕೂಡ ಹೊರಟೋಗುತ್ತೆ. ಪ್ರತಿನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋ ಜೊತೆಗೆ ವಿಷ್ಣು ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳಿ. ವಿಷ್ಣು ದೇವರಿಗೆ ತುಳಸಿಯ ಹಾರವನ್ನು ಹಾಕಿದಾಗಲೂ ಸಹ, ಯಾಕೆಂದರೆ ಸ್ಥಿತಿಕಾರಕ, ಇಲ್ಲಿ ಗುರುಬಲ ಇಲ್ಲ, ಹಾಗಾಗಿ ವಿಷ್ಣು ಅಂದರೆ ವೆಂಕಟೇಶ್ವರನ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋದು. ಆ ದರ್ಶನ ಮಾಡಿಕೊಂಡಾಗ ಒಂದು ತುಳಸಿ ಹಾರವನ್ನು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗೆ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ತುಲಾರಾಶಿಯವರು ಈ ಸಮಯದಲ್ಲಿ ಸಾಧ್ಯವಾದಷ್ಟು ಕಪ್ಪು ಮತ್ತು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಅಷ್ಟು ಶುಭ ಅಲ್ಲ. ಇನ್ನು ಮನೆ ಅಥವಾ ಮನೆ ಕಟ್ಕೋಬೇಕು ಅಥವಾ ಒಂದು ಎಲ್ಲೋ ನೆಲೆ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಈಗಾಗಲೇ ಏನಾಗಿರುತ್ತೆ, ಬೇರೆಯವರ ಸಹಾಯ ಇರ್ಬೋದು, ಲೋನ್ ವಿಚಾರಗಳಲ್ಲಿ ಸ್ವಲ್ಪ ತಾಪತ್ರಯಗಳು ಕೂಡ ಜಾಸ್ತಿ ಆಗುತ್ತೆ, ಡಾಕ್ಯುಮೆಂಟೇಷನಲ್ಲಿ ಸ್ವಲ್ಪ ಎಡವಟ್ಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ಒಂದು ತುಲಾರಾಶಿಯ ಆಡಿಟಿಂಗಲ್ಲಿರ್ತಕ್ಕಂಥವ್ರು ಆಡಿಟರ್ಸ್ಗೆ ಬಹಳಷ್ಟು ಅನುಕೂಲಗಳು ಕೂಡ ಇರ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವ್ಯಾಪಾರಸ್ಥರು ಈಗೇನು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತೀರ, ದುರಾಸೆಗೋಗಿ ಬೇರೆ ಯಾವುದರಲ್ಲೋ ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ತಕ್ಕಂಥದ್ದು. ಗಂಡ ಹೆಂಡತಿರ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ಗುರುಬಲ ಇರೋದಿಲ್ಲ. 3 ಮತ್ತು 4ರ ಅಧಿಪತಿ ಸಹ ಗುರು ಆಗಿರ್ತಾನೆ. ಗುರುಬಲ ಇರೋದಿಲ್ಲ, ಆದರೂ ಸಹ ಗ್ರಹ ಬಲ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ 2026ರ ಗುರು ಸಂಚಾರದ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ 8ನೇ ರಾಶಿ ಆಗಿರ್ತಕ್ಕಂಥ ಈ ರಾಶಿ 9 ಮತ್ತು 10ರಲ್ಲಿ ಗುರು ಸಂಚಾರ ಮಾಡ್ತಾನೆ. ಪ್ರಪ್ರಥಮವಾಗಿ 9 ಅಂದಾಗ ಗುರುಬಲ ತುಂಬ ಚೆನ್ನಾಗಿ ಬರ್ತಾ ಇದೆ, ಅದೃಷ್ಟ ಕೂಡಿ ಬರ್ತಾ ಇದೆ. ಜೊತೆಗೆ ಇದೇ ರಾಶಿಯನ್ನು ಗುರು ವೀಕ್ಷಣೆ ಕೂಡ ಮಾಡ್ತಾ ಇದ್ದಾನೆ. ಡಬಲ್ ಧಮಾಕ ಅಂತೀವಿ. ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವಿಶಾಖ ನಕ್ಷತ್ರ ಆಗ್ಬೋದು, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ದೇಶದ ಪ್ರಧಾನಿಗಳಾಗ್ಬೋದು, ಸಾಕಷ್ಟು ಮಹನೀಯರಾಗ್ಬೋದು, ಅವರಿಗೆಲ್ಲ ಈ ರಾಶಿಯವರು ಕೂಡ ಆಗಿರ್ತಾರೆ. ಹಾಗೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ 9ನೇ ಮನೆಯಲ್ಲಿ. ಹಾಗೆ ಈ ರಾಶಿಯವರಿಗೆ 2 ಮತ್ತು 5ರ ಅಧಿಪತಿ ಆಗಿರ್ತಕ್ಕಂಥ ಗುರು ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಬಾಡಿ ಅಲರ್ಟ್ ಆಗುತ್ತೆ, ಮನಸ್ಸು ಅಲರ್ಟ್ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಒಲಿದು ಬಂದಿರತಕ್ಕಂಥ ಸಮಯ. ಹಾಗೆ ಈ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಅನೇಕ ಅವಕಾಶಗಳು, ಅನೇಕ ಜವಾಬ್ದಾರಿಗಳು ಬರ್ತಕ್ಕಂಥದ್ದು. ಉತ್ತಮ ಫಲಿತಾಂಶ ಬರುತ್ತೆ. ದೂರದ ಪ್ರಯಾಣ ಯೋಗ ಇರತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ಅಪವಾದಗಳಿಂದ ಮುಕ್ತರಾಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು. ಮಹಿಳೆಯರಿಗೆ ತವರು ಮನೆ, ಗಂಡನ ಮನೆ ಎರಡೂ ಮನೆಯ ಕಡೆಯಿಂದ ಸಪೋರ್ಟ್ ಜಾಸ್ತಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರೋಗ್ಯ, ಸಣ್ಣ ಪುಟ್ಟ ಆರೋಗ್ಯದ ಒಂದು ಇದು ಬರ್ತಕ್ಕಂಥದ್ದು. ಹಾಗೆ ಶುಭ ಕಾರ್ಯಗಳ ವಿಚಾರದಲ್ಲಿ ದುಂದು ವೆಚ್ಚಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಡಿ. ಉದ್ಯೋಗದಲ್ಲೂ ಕೂಡ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು. ಉದ್ಯೋಗ ಅದು ಬಿಟ್ಟು ಬೇರೆ ಕಡೆ ಸೇರ್ಕೊಳ್ತಕ್ಕಂಥದ್ದು. ಹಳೆ ಸಾಲವನ್ನು ತೀರಿಸ್ಕೊಳ್ತಕ್ಕಂಥದ್ದು. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು. ವಿದೇಶದಲ್ಲಿರ್ತಕ್ಕಂಥ ಮಕ್ಕಳ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಯೋಗ. ಹಾಗೆ ಈ ರಾಶಿಯವರಿಗೆ ಭೂಮಿ ತಗೊಳ್ತಕ್ಕಂಥ ಯೋಗ, ಉದ್ದಿಮೆ ಪ್ರಾರಂಭ ಮಾಡ್ತಕ್ಕಂಥ ಯೋಗ. ಹಾಗಾಗಿನೇ ಹೇಳ್ತಾರೆ, ಒಳ್ಳೆಯ ಆಹಾರವನ್ನು ಕೂಡ ಈ ಸಮಯದಲ್ಲಿ ನೀವು ಸೇವನೆ ಮಾಡ್ತಕ್ಕಂಥ ಯೋಗ, ಅದು ಕೂಡ ಯೋಗನೇ. ಸಕಾಲಕ್ಕೆ ಎಲ್ಲರೂ ಇದ್ದರೂ ಕೂಡ ಎಲ್ಲ ಇದ್ದರೂ ಊಟ ಮಾಡೋಕ್ಕಾಗಲ್ಲ. ದೊಡ್ಡ ಮಿನಿಸ್ಟರ್ ಆಗಿರ್ತಾರೆ, ದೇಶದ ಉನ್ನತ ಅಧಿಕಾರಿ ಆಗಿರ್ತಾರೆ, ಸಕಾಲಕ್ಕೆ ಊಟ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಅವರಿಗೆ ಯೋಗ ಇಲ್ಲ. ಹಾಗಾಗಿ ಈ ರಾಶಿಯವರಿಗೆ ಒಳ್ಳೆಯ ಆಹಾರದ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಅರ್ಥಂಚ ಸ್ವಕುಲಾಚಾರಂ ಗೃಹೇ ನಿತ್ಯೋತ್ಸವಂ ಶುಭಂ. ಯಾವಾಗಲೂ ಉತ್ಸವನೇ, ನಿಮ್ಗೆ ಯಾವಾಗಲೂ ಶುಭನೇ ಅಂತಹ ಸಮಯ ಇದು. ಅದ್ರ ಜೊತೆಗೆ ದಶಾಕಾಲವನ್ನು ಕೂಡ ನಾವು ನೋಡ್ಕೋಬೇಕಾಗಿರುತ್ತೆ. ಭೂಮಿಯ ಆಸ್ತಿಯ ವಿಚಾರದಲ್ಲಿ, ಪಾಲುದಾರಿಕೆಯ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ರಾಜಕೀಯ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಕೂಡ ತುಂಬ ಆಗುತ್ತೆ. ಆದರೆ ತುಂಬ ಬೇಕಾದವರ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಗುರುವಾರದ ದಿನ ಸಾಧ್ಯವಾದಷ್ಟು ಹಣವನ್ನು, ಲೇವಾದೇವಿಗಳನ್ನು ಇಟ್ಕೋಬೇಡಿ. ಕೊಡೋದು ತೆಗೆಯೋದನ್ನು ಕೂಡ, ಕೊಡೋದನ್ನಂದರೆ ನಿಮಗೆ ಕೊಟ್ಟರೆ ತಗೊಳ್ಳಿ, ಕೊಡೋದು ಅಂದರೆ ನೀವು ತಗೊಳ್ಳೋದು ಬೇಕಾದ್ರೆ ತಗೊಳ್ಳಿ. ಕೊಡೋ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಓಂ ಭೂರ್ಭುವಸ್ವ ತತ್ಸವಿತುವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಈ ಮಂತ್ರ ಹೇಳ್ಕೊಳ್ಳಿ. ಅದರ ಜೊತೆಗೆ ಓಂ ಹಯಗ್ರೀವಾಯ ನಮಃ ಈ ಮಂತ್ರವನ್ನು ತಪ್ಪದೇ ನೀವು ಜಪ ಮಾಡ್ಕೊಳ್ಳಿ. ಗುರುವಾರ ಕಡಲೆಬೇಳೆ ಬೆಲ್ಲವನ್ನು ಹಸುವಿಗೆ ಕೊಡಿ. ಕಡಲೆಬೇಳೆ ಮತ್ತು ಬೆಲ್ಲವನ್ನು ಹಸುವಿಗೆ ಕೊಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟವೇ ಅದೃಷ್ಟ. ವಿಶಾಖ ನಕ್ಷತ್ರ ಅಂದರೆ ಅದು ಗುರುವಿನ ನಕ್ಷತ್ರ ಕೂಡ ಹೌದು. ಯಾಕೆಂದರೆ ಗುರು ಇದ್ದಾಗ ವಿದ್ಯೆ
ಮತ್ತು ಆರೋಗ್ಯ ಆಗ್ಬೋದು, ವ್ಯವಹಾರಗಳಾಗ್ಬೋದು, ಹಣಕಾಸಿನ ವಿಚಾರ ಆಗ್ಬೋದು, ಕೀರ್ತಿ ಪ್ರತಿಷ್ಠೆಗಳಾಗ್ಬೋದು, ರಾಜಕೀಯ ಸ್ಥಾನಮಾನ ಆಗ್ಬೋದು, ಮನೆ ಆಗ್ಬೋದು, ಎಲ್ಲವೂ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದಶಾನಾಥನನ್ನು ಕೂಡ ಸ್ವಲ್ಪ ನೋಡ್ಕೋಬೇಕಾಗಿರುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯ ಮಹಿಳೆಯರಿಗೆ, ಪುರುಷರಿಗೆ, ವಿದ್ಯಾರ್ಥಿಗಳಿಗೆ, ಉದ್ದಿಮೆದಾರರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಂಪ್ಯೂಟರ್ ಇಂಜಿನಿಯರ್ಸ್ಗೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ರಸಗೊಬ್ಬರ ವ್ಯಾಪಾರಗಳಿಗೂ ಕೂಡ ತುಂಬ ಒಳ್ಳೆಯದಾಗತ್ತೆ. ಅದರಲ್ಲಿ ವೃಶ್ಚಿಕ ರಾಶಿಯ ಡಾಕ್ಟರ್ಸ್ಗೆ ನಿಮ್ಮ ಎಲ್ಲೋ ಆಪರೇಷನ್ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ವೃತ್ತಿಯಲ್ಲಿ ಭಾಳಷ್ಟು ಒಳ್ಳೆಯದಾಗುತ್ತೆ. ಹೊಸ ಹಾಸ್ಪಿಟ್ಲು ಕೂಡ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಇಂಟೆಲಿಜೆನ್ಸ್ ಅವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಒಟ್ಟಾರೆಯಾಗಿ ಬಹಳಷ್ಟು ಶುಭಗಳು ಕೂಡ ಇರ್ತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಗುರುವಿನ ಫಲ ಬಹಳಷ್ಟು ಶುಭ ಫಲಗಳನ್ನು ಕೂಡ ವೃಶ್ಚಿಕ ರಾಶಿಯವರಿಗೆ ಕೊಡುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶಾಧಿಪತಿಯೇ ಗುರು. ಈ ಒಂದು ಧನುಸು ರಾಶಿಯವರಿಗೆ 2026ರ ಗುರು ಸಂಚಾರದ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಇದು ಸ್ವಕ್ಷೇತ್ರ ಕೂಡ ಹೌದು. 8 ಮತ್ತು 9ರಲ್ಲಿ ಗುರು ಸಂಚಾರವನ್ನು ಕೂಡ ಈ ವರ್ಷದಲ್ಲಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದ 1ನೇ ಪಾದದವರು ಈ ರಾಶಿಗೆ ಒಳಪಡ್ತಾರೆ. 1 ಮತ್ತು 4ರ ಅಧಿಪತಿಯಾಗಿರ್ತಕ್ಕಂಥ ಗುರು 8ನೇ ಮನೆ ಅಂದರೆ ದುಸ್ಥಾನ. ಈ ರಾಶಿಯಲ್ಲಿ ಸಂಚಾರ ಮಾಡೋಕ್ಕೆ ಹೋದಾಗ ಇವರಿಗೆ ಈಗ ಗುರು ಇರೋದಿಲ್ಲ. ಆದರೆ ಸ್ವಲ್ಪ ದಿನ ಮತ್ತು ಒಳ್ಳೆ ಗುರುಬಲ ಬರುತ್ತೆ, ಗುರುಬಲ ಹೋಗುತ್ತೆ, ಗುರುಬಲ ಬರುತ್ತೆ, ಗುರುಬಲ ಆಲ್ಮೋಸ್ಟ್ ಎಲ್ಲ ರಾಶಿಗಳಿಗೂ ಅಷ್ಟೇ ಗುರುಬಲ ಬರುತ್ತೆ, ಗುರುಬಲ ಹೋಗುತ್ತೆ ಈ ವರ್ಷ. ಒಟ್ಟಾರೆ ಪ್ರಪ್ರಥಮವಾಗಿ 8ನೇ ಮನೆಗೆ ಬಂದಾಗ ದುಸ್ಥಾನದಲ್ಲಿ ಗುರು ಸಂಚಾರವನ್ನು ಪ್ರಾರಂಭ ಮಾಡೋಕ್ಕೆ ಹೋದಾಗ ನಿಷ್ಠೂರುಗಳು ಜಾಸ್ತಿ. ನೀವು ಅದು ಮಾಡಲಿಲ್ಲ, ನೀವು ಇದು ಕೊಡಲಿಲ್ಲ, ಬಂಧು ನಿಷ್ಠೂರ, ಮಿತ್ರ ನಿಷ್ಠೂರ, ಪಿತೃ ನಿಷ್ಠೂರ, ತಂದೆ ತಾಯಿಗಳ ನಿಷ್ಠೂರ, ಅದೇ ಜೊತೆಗೆ ಹೆಂಡತಿಯ ನಿಷ್ಠೂರ, ಮಕ್ಕಳ ನಿಷ್ಠೂರ ಅಂದರೆ ಏನು? ಸುಮ್ಮನೆ ಅಪವಾದಗಳು. ನಿಮ್ಮ ಮೇಲೆ ಏನು ಮಾಡೋದಕ್ಕೋದ್ರೂ ಕೂಡ ಅಪವಾದಗಳು ಜಾಸ್ತಿ ಬರುತ್ತೆ. ಆದರೆ ಆರ್ಥಿಕವಾಗಿ ಮೇಂಟೈನಬಲ್, ನೀವು ಮೇಂಟೈನ್ ಮಾಡ್ತೀರಾ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಹಠಾತ್ ಲಾಭ ಬರುತ್ತೆ, ಹಠಾತ್ ನಷ್ಟ ಬರುತ್ತೆ, ಹಠಾತ್ ಅದೃಷ್ಟ ಬರುತ್ತೆ, ಹಠಾತ್ ದುರಾದೃಷ್ಟ ಕೂಡ ಬರುತ್ತೆ. ಆದರೆ ಅದೃಷ್ಟ ಬಂದಾಗ ದುರಾದೃಷ್ಟವನ್ನು ಮೇಂಟೈನ್ ಮಾಡ್ಕೊಳ್ಳೋ ಶಕ್ತಿ ನಿಮಗೆ ಆ ಭಗವಂತ ಕೊಟ್ಟಿದ್ದಾನೆ. ಅನಗತ್ಯ ಖರ್ಚುಗಳು ಬೇಡ. ಅನ್ನೆಸರಿ ಅಪರಿಚಿತರ ಜೊತೆ ಯಾವುದೇ ವ್ಯವಹಾರಗಳು ಅಷ್ಟು ಶುಭ ಅಲ್ಲ. ಅದರ ಜೊತೆಗೆ ಹೇಳುತ್ತೆ ಇಲ್ಲಿ, ಈ ಒಂದು ಅಷ್ಟಮದಲ್ಲಿ ಗುರು ಸಂಚಾರ ಮಾಡಕ್ಕೆ ಹೋದಾಗ ಚೋರಾಗ್ನಿ ನೃಪಭೀತಿಶ್ಚ ಸರ್ವದಾ ಕ್ಲೇಶ ಜೀವನಂ ನಿಷ್ಠೂರಂ ಸಾಹಸ ಕ್ರೋಧಂ ಅಷ್ಟಮಂ ಗುರು ಅಂತ ಹೇಳ್ತಾರೆ. ನಿಷ್ಠೂರ ಬರ್ತಾರೆ. ಹಾಗೆ ಚೋರರ ಭಯ, ಕಳ್ಳರ ಭಯ. ಕಳ್ಳರು ಅಂತ ಹೇಳಿದ್ರೆ ನಿಮಗೆ ಹೇಳಿನೂ ಕಳ್ತನ ಮಾಡ್ಕೊಂಡೋಗೋರು ಇರ್ತಾರೆ. ಎಷ್ಟೋ ಜನ ಆಸೆ ತೋರಿಸಿದಾಗ ನೀವು ಇನ್ವೆಸ್ಟ್ ಮಾಡಿಬಿಡ್ತಾರೆ, ಎತ್ಕೊಂಡು ಹೋಗ್ಬಿಡ್ತಾರೆ. ಮನೆಯ ವಿಚಾರದಲ್ಲಿ ಹುಷಾರಾಗಿರಿ. ಅತಿ ಕೋಪ ಬೇಡ ಅಂತ ಹೇಳುತ್ತೆ. ಅವಸರದ ನಿರ್ಧಾರಗಳು ಬೇಡ ಅಂತ ಹೇಳುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ಯೋಗ ಚೆನ್ನಾಗಿದೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ವ್ಯಾಪಾರದಲ್ಲಿ ಶುಭ ಆಗುತ್ತೆ. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ. ವಾಹನದ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥದ್ದು. ಅದರಲ್ಲೂ ಸಹ ಶುಕ್ರವಾರದ ದಿನ ಬಹಳಷ್ಟು ಜಾಗೃತಿಯಾಗಿ ವಾಹನವನ್ನು ನಡೆಸಬೇಕಾಗಿರುತ್ತೆ. ಅದರ ಜೊತೆಗೆ ನೀವು ಶುಕ್ರವಾರ, ಶನಿವಾರದಲ್ಲೂ ಕೂಡ ಭಾಳ ಹುಷಾರಾಗಿರಬೇಕು. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು. ಯಾರೋ ಹಣ ಕೊಡಬೇಕು, ಅದು ಮೋಸ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬ್ಯಾಂಕ್ ಲೋನ್ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಧನುರ್ರಾಶಿಯ ಕಲಾವಿದರಿರ್ಬೋದು, ಹಾಗೆ ಸಾಹಿತಿಗಳಿರ್ಬೋದು, ಹಾಗೆ ಅಲಂಕಾರ ಪ್ರಿಯರಿರ್ಬೋದು, ಕಾನೂನು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಅದೃಷ್ಟ ದುರಾದೃಷ್ಟ ಎರಡೂ ಕೂಡ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಈ ಒಂದು ಧನುರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಮಹಿಳೆಯರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಕೆಲವರಿಗೆ ಉದ್ಯೋಗದ ವಿಚಾರದಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ಒಟ್ಟಾರೆಯಾಗಿ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗ್ರಹಬಲ ಇರತಕ್ಕಂಥ ಸಾಧ್ಯತೆ ಇರೋದ್ರಿಂದ ಅದೃಷ್ಟ ಇರುತ್ತೆ. ಮೇಂಟೈನಬಲ್ ಅಂತ ಹೇಳುತ್ತೆ. ನಿಮಗೇನು ಅಂತ ಹೇಳಿದ್ರೆ ಯಾವತ್ತೂ ಅಷ್ಟೇ ಗುರುಬಲ ಇಲ್ಲದೇ ಇದ್ದರೂ ಕೂಡ ನಿಮ್ಮ ರಾಶ್ಯಾಧಿಪತಿ ಗುರುನೇ ಆಗಿದ್ದಾಗ ದಾರಿ ತೋರಿಸ್ತಾರೆ. ಅದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ತಂದೆ ತಾಯಿಗಳಿಗೆ ಗೌರವ, ಹೆಚ್ಚು ತಂದೆ ತಾಯಿಗಳನ್ನು ಮಾತಾಡ್ತಕ್ಕಂಥದ್ದು, ಗುರುಗಳಿಗೆ ನಮಸ್ಕಾರ ಹೇಳ್ತಕ್ಕಂಥದ್ದು, ಗುರುವಾರ ಗುರು ಕ್ಷೇತ್ರವನ್ನು ದರ್ಶನ ಮಾಡ್ಕೊಳ್ಳೋದು, ವಿದ್ಯಾರ್ಥಿಗಳಿಗೆ ಕ್ರಯಾನ್ ಅಂಥೇಳಿ ಅಥವಾ ಏನಾದರೂ ಪೆನ್ಸಿಲ್ ಇರ್ಬೋದು, ಪುಸ್ತಕ ಇರ್ಬೋದು, ಆಟಿಕೆಗಳಿರ್ಬೋದು, ಹಾಗೆ ಗುರುಗಳ ಸನ್ನಿಧಾನಕ್ಕೆ ಹೋಗುವಾಗ, ಮಕ್ಕಳ ಇರ್ತಕ್ಕಂಥ ಮನೆಗೆ ಹೋಗುವಾಗ, ಹಿರಿಯರು ಇರ್ತಕ್ಕಂಥ ಮನೆಗೆ ಹೋಗುವಾಗ, ರೋಗಿಗಳಿರ್ತಕ್ಕಂಥ ಮನೆಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬೇಡಿ. ಬಣ್ಣದ ಪೆನ್ಸಿಲ್ಗಳನ್ನು ಸಾಧ್ಯವಾದರೆ 11
ನಿಮಗೆ 11 ಬಣ್ಣದ ಪೆನ್ಸಿಲನ್ನು 3 ಗುರುವಾರ ವಿದ್ಯಾರ್ಥಿಗಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಪ್ರತಿನಿತ್ಯ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇದು ಹೇಳ್ಕೊಳ್ಳೋಕೆ ನಮ್ಗೆ ಅಸಾಧ್ಯ ಅಂದಾಗ ಓಂ ದೇವಾಚಾರ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಅದರ ಜೊತೆಗೆ ಪ್ರತಿನಿತ್ಯ ನಿಮ್ಮ ಪರ್ಸಲ್ಲಿ ಒಂದಷ್ಟು ಹಳದಿ ಬಟ್ಟೆಯನ್ನು ಇಟ್ಕೊಳ್ಳೋಗೋದು ಮತ್ತು ಅರಿಶಿನ ಕೊಂಬನ್ನು ಇಟ್ಕೊಳ್ಳೋದು, ಉಪ್ಪು ಮತ್ತು ಅರಿಶಿನವನ್ನು ನೀರಲ್ಲಿ ಹಾಕಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಧನುರಾಶಿಯವರಿಗಿರುತ್ತೆ. ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಕೊಳ್ಳೋದ್ರಿಂದ, ಹಯಗ್ರೀವ ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ವರ್ಷ ಇರುತ್ತೆ. ಗುರುಬಲ ಇಲ್ಲದೇ ಇದ್ದರೂ ಗ್ರಹಬಲ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಮನೆಯ ಅಧಿಪತಿ ನಿಮಗೆ ಅದೃಷ್ಟ ತಂದು ಕೊಡ್ತಾರೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ರಾಶ್ಯಾಧಿಪತಿ ಆಗಿರ್ತಾನೆ, ಶನಿ ಆಗಿರ್ತಾನೆ. ಜೊತೆಗೆ ಮಕರ ರಾಶಿಯನ್ನು ಸಪ್ತಮ ದೃಷ್ಟಿಯಲ್ಲಿ ಗುರು ಕರ್ಕಾಟಕದಿಂದ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ರಾಶಿಯವರಿಗೆ ಅದೃಷ್ಟಗಳು ಕೂಡ ಕೂಡಿ ಬಂದಿರತಕ್ಕಂಥದ್ದು. ಗುರುಬಲ ಈ ವರ್ಷ ಪ್ರಾರಂಭ ಆಗ್ತಾ ಇದೆ. 7 ಮತ್ತು 8ರ ಗುರುದೃಷ್ಟಿ ಗುರುಬಲ ಇರತಕ್ಕಂಥದ್ದು. ಹಾಗೆ ಗುರುದೃಷ್ಟಿ ಇರತಕ್ಕಂಥದ್ದು 7ರ ಗುರುದೃಷ್ಟಿ, 7ನೇ ಮನೆಯಲ್ಲಿ ಸಂಚಾರ. ಉತ್ತರಾಷಾಢ 2, 3 ಹಾಗೆ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಾರೆ. ಗುರುಬಲ ತುಂಬ ಚೆನ್ನಾಗಿದೆ. ಗುರುಬಲ ಇದ್ದಾಗ ಪ್ರಪ್ರಥಮವಾಗಿ ಆರ್ಥಿಕ ಪ್ರಗತಿ, ವಿವಾಹ ವಿಷಯಗಳಲ್ಲಿ ಒಳ್ಳೆದಾಗುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಆಸ್ತಿ ತಗೊಳ್ಳೋ ಯೋಗ, ಭೂಮಿ ಯೋಗ, ಗಂಡ ಹೆಂಡತಿರ ಡೈವರ್ಸ್ವರೆಗೂ ಕೇಸ್ ಹೋಗಿರುತ್ತೆ, ಅದು ವಾಪಸ್ ತಗೊಂಡು ಅನ್ಯೋನ್ಯವಾಗಿರ್ತೀರ. ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಸಂಬಂಧಗಳು ಚೆನ್ನಾಗಿರುತ್ತೆ. ಅದರ ಜೊತೆಗೆ ಹಿರಿಯರ ಒಂದು ಮಾರ್ಗದರ್ಶನ, ಹಾಗೆ ರಾಜ ಒಂದು ಕೋಪ ಕೂಡ ಕಡಿಮೆ ಆಗುತ್ತೆ. ಈಗ ನಿಮಗೆ ರಾಜದರ್ಶನ ಆರೋಗ್ಯಂ ಒಳ್ಳೆ ವ್ಯಕ್ತಿಗಳ ನಾವು ಯಾವಾಗಲೂ ಅಷ್ಟೇ ಪ್ರತಿನಿತ್ಯ ಒಳ್ಳೆಯ ಪ್ರಬುದ್ಧರ ಜೊತೆ ನಾವು ಸೇರಿಕೊಂಡಾಗ ನಮಗೆ ಅವರ ಅಲ್ಲಿರ್ತಕ್ಕಂಥ ಆ ಗುರುವಿನ ಆ ವೈಫೈ ಏನಿರುತ್ತೆ ನಮಗೂ ಕೂಡ ವರ್ಕ್ ಆಗುತ್ತೆ. ಹಾಗಾಗಿ ಇವರಿಗೆ ರಾಜದರ್ಶನ ಆಗ್ಬೋದು. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಗಾಂಭೀರ್ಯಂ ಅಂತ ಹೇಳುತ್ತೆ, ಗಾಂಭೀರ್ಯ ಇರುತ್ತೆ. ಹಾಗೆ ಅಭೀಷ್ಟ ಕಾರ್ಯ ಸಿದ್ಧಿ, ನಿಮ್ಮ ಅನಿಸಿಕೆಗಳಿಗೆ ತಕ್ಕ ಮನ್ನಣೆ ಸಿಗ್ತಕ್ಕಂಥದ್ದು. ಸಪ್ತಮ ಗುರು ಅಂದರೆ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ರಾಜಕೀಯವಾಗಿ ಚೆನ್ನಾಗಿರುತ್ತೆ. ಹಾಗೆ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಇಚ್ಛಿಸಿದ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಅದೇ ಉದ್ಯೋಗದಲ್ಲಿ ನಿಮಗೆ ಅಧಿಕಾರ ಬಡ್ತಿ ಸಿಗ್ತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು. ಗುರುಗಳ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೀರಾ. ರೈತಾಪಿ ವರ್ಗದವರಿಗೆ ಗುರುಬಲ ಬಂದಾಗ ಏನಾಗುತ್ತೆ, ಆಸ್ತಿಯ ವಿಚಾರ ಸ್ವಲ್ಪ ನೀವೊಂದು ಉದಾಸೀನವಾಗಿ ಬೆಳೆಯನ್ನು ಹಾಕಿದ್ರೂ ಕೂಡ ಒಳ್ಳೆ ಬೆಳೆ ಸಿಕ್ಬಿಡುತ್ತೆ, ಒಳ್ಳೆ ರೇಟ್ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದರ ಜೊತೆಗೆ ಈ ಒಂದು ಮಕರ ರಾಶಿಯವರಿಗೆ ಕೋಪತಾಪಗಳ ವಿಚಾರದಲ್ಲಿ ಹುಷಾರಾಗಿರಿ. ಮನೆ ಕಟ್ಟತಕ್ಕಂಥವರು, ಬಿಲ್ಡರ್ಸ್ ಆಗ್ಬೋದು, ರಿಯಲ್ ಎಸ್ಟೇಟ್ ಅವ್ರು ಆಗ್ಬೋದು, ಇವರಿಗೆಲ್ಲ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಕಾನೂನು ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮೆಡಿಕಲ್ ಸ್ಟೋರ್ಸ್ ಮೇಂಟೈನ್ ಮಾಡೋರಿಗೆ, ಔಷಧಿ ವ್ಯಾಪಾರಿಗಳಿಗೆ, ಔಷಧಿ ತಯಾರಕರಿಗೆ, ಡಾಕ್ಟರ್ಸ್ಗೆ, ಅದರಲ್ಲಿ ಡೆಂಟಲ್ ಡಾಕ್ಟರ್ಸ್ ಇರ್ಬೋದು, ಸ್ಕಿನ್ ಡಾಕ್ಟರ್ಸ್ ಇರ್ಬೋದು, ಈ ಡಾಕ್ಟರ್ಗಳಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥ ಸಂದರ್ಭ. ಒಂದು ಸಣ್ಣ ಹಾಸ್ಪಿಟ್ಲ್ ನಡೆಸ್ತಾ ಇದ್ದೀರಾ, ಕೆಲವರು ತುಂಬ ದುಡ್ಡು ಮಾಡೋಕ್ಕೆ ಹೋಗ್ತೀರಾ, ಕೆಲವರು ಆಗ್ತಾನೆ ಇಲ್ಲ ಅಂಥವ್ರಿಗೆ ಶುಭ ಆಗ್ತಕ್ಕಂಥದ್ದು. ಮನಸ್ಸಿನ ಭಾವನೆಗಳಿಗೆ ತಕ್ಕ ಫಲ ಸಿಗುತ್ತೆ. ತಾಳ್ಮೆ ಇರಲಿ, ಸಹನೆ ಇರಲಿ. ಮನೆಯಲ್ಲಿ ಮಹಿಳೆಯರಿಗೆ ತುಂಬ ಗೌರವವನ್ನು ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ರೈತಾಪಿ ವರ್ಗದವರು ತಾವು ಏನೇ ಬೆಳೆ ಬೆಳೆದಿದ್ರು ಕೂಡ ಸ್ವಲ್ಪವನ್ನು ದೇವತಾ ಕಾರ್ಯಗಳಲ್ಲಿ ವಿನಿಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಧರ್ಮಚಿಂತಕರಿರ್ಬೋದು, ಮಠಮಾನ್ಯಗಳು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಜ್ಯೋತಿಷ್ಯರಿಗಿರ್ಬೋದು, ಪುರೋಹಿತರಿಗಿರ್ಬೋದು, ಅರ್ಚಕರಿಗಿರ್ಬೋದು, ಒಂದು ದೇವಸ್ಥಾನ ಅರ್ಚಕ ನಿರ್ವಹಣೆ ಮಾಡೋಕ್ಕಾಗ್ತಾನೇ ಇಲ್ಲ ಅಂತಹ ಮಕರ ರಾಶಿಯ ಅರ್ಚಕನಿಗೆ ಈಗ ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು. ಸರ್ಕಾರಿ ಸವಲತ್ತುಗಳು ಸಿಗುತ್ತೆ, ಸರ್ಕಾರಿ ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ಓಂ ಶಿವದತ್ತಾಯ ನಮಃ, ಓಂ ಶಿವದತ್ತಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಬೆಲ್ಲದ ಪಾಯಸವನ್ನು 3 ಅಮಾವಾಸ್ಯೆಗಳು ಬಂದಾಗ ಸ್ವಲ್ಪ ಬೆಲ್ಲದಿಂದ ಮಾಡಿದಂಥ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ 3 ಗುರುವಾರ ಪುಟ್ಟ ಮಕ್ಕಳಿಗೆ 3 ಗುರುವಾರ ಯಾವಾಗಲೂ ಮಕ್ಕಳು ದೇವತಾ ಸ್ವರೂಪಿಗಳು ಅಂತೂ ಕೂಡ ಹೇಳ್ತೀವಿ. ನೀವು ಸಾಧ್ಯವಾದರೆ ರೆಡಿಮೇಡ್ ಬಟ್ಟೆ ಆದರೂ ಪರವಾಗಿಲ್ಲ, ಅದು ಹೆಣ್ಣುಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಯಾರೇ ಆಗಲಿ, 3 ಗುರುವಾರ ಒಂದೊಂದು ಗುರುವಾರ ಒಬ್ಬರಿಗೆ ಆ ರೀತಿ ವಸ್ತ್ರದಾನವನ್ನು ಮಾಡಿದ್ದಾದರೆ ತುಂಬ ಒಳ್ಳೆಯದಾಗತ್ತೆ. ಓಂ ಶಿವದತ್ತಾಯ ನಮಃ ಈ ಮಂತ್ರವನ್ನು
ಜಪ ಮಾಡ್ಕೊಳ್ಳಿ. ಒಂದಷ್ಟು ಗುರುಬಲ ಬಂದಿದೆ, ಒಂಚೂರು ಗುರುಶಾಂತಿನೂ ಮಾಡಿಸ್ಕೊಳ್ಳಿ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ಒಂದು ರಾಶಿಯವರಿಗಿರುತ್ತೆ. ಪ್ರತಿನಿತ್ಯ ರಾತ್ರಿ ಮಲಗುವ ಸಮಯದಲ್ಲಿ ಒಂದು ದಿಂಬಿನ ಕೆಳಗಡೆ ಅರಿಶಿನ ಕೊಂಬಿಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ, ಗುರುಬಲದಿಂದ ಇನ್ನೂ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 2026ರ ಗುರು ಸಂಚಾರದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಇವರಿಗೆ 7.5 ಇದೆ, ಕಡೆಯ 7.5. 6 ಮತ್ತು 7ರಲ್ಲಿ ಗುರು ಸಂಚಾರ ಮಾಡ್ತಾನೆ. 6 ದುಸ್ಥಾನ ಕೂಡ ಹೌದು. ಹಾಗೆಯೇ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಕ್ಕಂಥವರಾಗಿರ್ತಾರೆ. ಹಾಗೆ 11 ಮತ್ತು 12ರ ಅಧಿಪತಿಯಾಗಿರ್ತಕ್ಕಂಥ ಗುರು ನಿಮ್ಮ ಮನೆಗೆ ಈ ವರ್ಷ ಗುರುಬಲ ಹೊರಟೋಗ್ತಾ ಇದೆ. ಈಗಾಗಲೇ ಗುರುಬಲ ಇತ್ತು, ಈಗ ಗುರುಬಲ ಹೊರಟೋಗ್ತಾ ಇದೆ. ಪಂಚಮದಲ್ಲಿ ಗುರು ಇದ್ದ, ಈಗ ಷಷ್ಠಕ್ಕೆ ಬರ್ತಾನೆ. ಷಷ್ಠ ಅಂದರೆ ರೋಗಸ್ಥಾನ, ಷಷ್ಠ ಅಂದರೆ ಸಾಲದ ಋಣಸ್ಥಾನ ಕೂಡ ಹೌದು. ಆದರೂ ಕೂಡ ಈ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ, ಯಾವಾಗಲೂ ಗುರು ಅಂತ ಹೇಳಿದಾಗ ಧರ್ಮಕಾರಕ, ಶನಿ ಅಂತ ಹೇಳಿದಾಗ ಕರ್ಮಕಾರಕ. ಹಾಗಾಗಿ ಶನಿಯ ಸಂಚಾರವನ್ನು ನೋಡಿ ಗುರು ನಮಗೆ ಫಲವನ್ನು ಕೂಡ ಕೊಡ್ತಾನೆ. ಈ ರಾಶಿಯವರಿಗೆ ಸ್ವಲ್ಪ ಕಷ್ಟದಿಂದ, ಶ್ರಮದಿಂದ ನೀವು ಅದೃಷ್ಟವನ್ನು ಪಡ್ಕೋಬೋದು. ಹಣಕಾಸಿನ ವಿಚಾರದಲ್ಲಿ ಉದಾಸೀನ ಬೇಡ, ದುಂದು ವೆಚ್ಚ ಬೇಡ ಅಂತ ಹೇಳುತ್ತೆ. ಆರ್ಥಿಕ ವಿಷಯಗಳಲ್ಲಿ ಶುಭ ಕೂಡ ಆಗ್ತಕ್ಕಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಹಾರದ ವಿಚಾರದಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ಅತಿಯಾದ ಸಾಲ ಅವಮಾನಕ್ಕೆ ಕಾರಣ, ಅತಿಯಾದ ಸಾಲ ಬೇಡ. ಹಾಗೆ ಇಲ್ಲಿ ನೋಡಿ, ದಾರಾಪುತ್ರ ವಿರೋಧಂಚ ಸ್ವಜನೈ ಕಲಹ ಸದಾ. ನಿಮಗೆ ತುಂಬ ಬೇಕಾದವರೇ ಸ್ನೇಹಿತರು ಇರ್ಬೋದು, ಬಂಧುಗಳಿರ್ಬೋದು, ಕಲಹಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೆಂಡತಿ ಮಕ್ಕಳ ಜೊತೆ ಗಲಾಟೆ ಆಗ್ಬೋದು, ಅಥವಾ ಗಂಡ ಮಕ್ಕಳ ಜೊತೆ ಕೂಡ ಗಲಾಟೆ ಆಗ್ತಕ್ಕಂಥದ್ದು. ದೇಹದಲ್ಲಿ ಒಂದಷ್ಟು ಏನಾದರೂ ಸಣ್ಣ ಪುಟ್ಟ ಗಾಯ ಆದರೆ ಅದು ಬೇಗ ವಾಸಿ ಕೂಡ ಈ ಸಮಯದಲ್ಲಿ ಆಗೋದಿಲ್ಲ. ಹಾಗಾಗಿ ಹೆಚ್ಚು ಕೇರ್ ತಗೋಬೇಕು. ಪ್ರತಿನಿತ್ಯ ಜಪ ಮಾಡಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ದೇವರ ಒಂದು ಸ್ಮರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಬೇರೆಯವರ ಒಂದು ಮಾರ್ಗದರ್ಶನ ಇಟ್ಕೋಬೇಕು, ಗುರುಗಳ ಒಂದು ಜೊತೆಯಲ್ಲಿ ಸಂಪರ್ಕ ಯಾವಾಗಲೂ ಇಟ್ಕೋಬೇಕು. ಸ್ವಲ್ಪ ಸಾಲಬಾಧೆಗಳು ಕೂಡ ಕಾಡ್ತಕ್ಕಂಥದ್ದಾಗಿರುತ್ತೆ. ಅದರ ಜೊತೆಗೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಒಂದಷ್ಟು ಅಪವಾದಗಳು ಬರ್ತಕ್ಕಂಥದ್ದು. ಒಳ್ಳೆಯ ಒಂದು ಗುಣ ಇದ್ದರೂ ಸಹ, ಒಳ್ಳೆಯ ಬುದ್ಧಿ ಇದ್ದರೂ ಕೂಡ ಒಂದಷ್ಟು ಅಪವಾದ ಇರ್ಬೋದು. ಏನೋ ಒಂದಷ್ಟು ಟೆನ್ಷನ್ಸ್ ಆಗ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ, ವಾಹನದ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಕುಂಭರಾಶಿಯವರು ಸ್ವಲ್ಪ ದೈವಾನು ಗ್ರಹವನ್ನು ಪಡ್ಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಭೂ ವ್ಯಾಪಾರಿಗಳು ಜಾಗ್ರತೆ. ಎಲ್ಲೋ ಒಂದು ಕಡೆ ಸುಮ್ಮನೆ ಯಾವುದೋ ಭೂಮಿ ತೊಗೊಂಡ್ಬಿಟ್ರೆ ನೀವು ಅದು ಸಿಕ್ಕಾಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಪಶುವೈದ್ಯರು ಇರ್ಬೋದು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಮೀಡಿಯಾಲ್ ಕೆಲಸ ಮಾಡ್ತಕ್ಕಂಥವರು, ತಾಂತ್ರಿಕ ಒಂದು ಇದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, IT ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಒಂದಷ್ಟು ಟೆನ್ಷನ್ಸ್ ಬರ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಇರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೂ ಸಹ ಕೆಲವ್ರಿಗೆ ಉದ್ಯೋಗ ಸಹ ಕಳ್ಕೊಳ್ಳೋ ಸಾಧ್ಯತೆ ಸಹ ಈ ಒಂದು ಕುಂಭರಾಶಿಯವರಿಗೆ ಇರುತ್ತೆ. ಮಹಿಳೆಯರು ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಕೂಡ ಪಡ್ಕೊಳ್ತಾರೆ. ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಗಲಾಟೆಗಳು ಸ್ಟಾರ್ಟಿಂಗಲ್ಲಿ ಆದರೂ ಕೂಡ ವಿವಾಹ ವಿಷಯಗಳಲ್ಲಿ ಶುಭ ಆಗುತ್ತೆ. ಮಕ್ಕಳಿಂದ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಒಂದಷ್ಟು ಹಠ, ವಿದೇಶಕ್ಕೆ ಹೋಗಬೇಕು ಅನ್ನೋ ಹಠ, ಆ ಹಠ ಸಾಧನೆ ನಿಮಗೆ ಪರಿಪೂರ್ಣ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ನೀವು ಎಷ್ಟು ಸಾಧ್ಯವಾದರೆ ಕೇಳಿಸ್ಕೊಳ್ಳೋಕ್ಕಾದರೂ ಇದನ್ನು ಮಾಡ್ಕೊಳ್ಳಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯ ಮಹಾಂಬಜಂ. ಈ ಪೂರ್ತಿ ಮಂತ್ರವನ್ನು ಹೇಳ್ಕೋಬೇಕು. ಇಲ್ಲಾಂದರೆ ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾವಾಗಲೂ ಅಷ್ಟೇ ಹಣೆಗೆ ಸ್ವಲ್ಪ ಗಂಧವನ್ನು, ತೇಯ್ದ ಗಂಧವನ್ನು ಹಣೆಗೆ ಇಟ್ಕೊಳ್ಳಿ. ಕಾಣಿಸ್ಬೇಕು ಅಂತೇನಿಲ್ಲ, ಕುತ್ತಿಗೆ ಹತ್ರ ಒಂದಷ್ಟು ಗಂಧವನ್ನು ಇಟ್ಕೊಳ್ಳೋದ್ರಿಂದ ಅದು ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ನಿಮಗೆ ಸಾಧ್ಯವಾದರೆ ತೆಂಗಿನ ಮರವನ್ನು ದೇವಸ್ಥಾನಗಳಲ್ಲಿ ಎಲ್ಲಾದರೂ ತೆಂಗಿನ ಮರವನ್ನು ದಾನ ಮಾಡೋದ್ರಿಂದ ಕುಂಭರಾಶಿಯವರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಒಂದಿನ ಯಾವುದಾದ್ರೂ ಸ್ಕೂಲಲ್ಲಿ, ಯಾವುದಾದ್ರೂ ಒಂದು ಒಳ್ಳೆಯ ಸ್ಕೂಲ್ ತಗೊಳ್ಳಿ. ಆ ಸ್ಕೂಲಲ್ಲಿ ನೀವು ಒಂದು ಗುರುವಾರ ಸಂಪೂರ್ಣವಾಗಿ ಒಂದು ಪೊಂಗಲ್ ಆಗ್ಬೋದು ಅಥವಾ ಚಿತ್ರಾನ್ನ ಆಗ್ಬೋದು, ಇದನ್ನು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಮಕ್ಕಳಿಗೆ ಆಹಾರ ದಾನ ಮಾಡಿ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಪ್ರತಿನಿತ್ಯ ಓಂ ಜಟಾಧರಾಯ ನಮಃ ಈ ಮಂತ್ರವನ್ನಾದರೂ ಜಪ ಮಾಡ್ಕೊಳ್ಳಿ, ಅಥವಾ ದಕ್ಷಿಣಾಮೂರ್ತಿ ಮಂತ್ರ ಹೇಳ್ಕೊಳ್ಳಿ. ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಧ್ಯವಾದರೆ ಒಂದು ಶುಭ ಕಾರ್ಯಗಳಲ್ಲಿ 5 ಜನ ಮುತ್ತೈದೆಯರಿಗೆ ಅರಿಶಿನದ ಕುಪ್ಪಸವನ್ನು, ಅದ್ರ ಜೊತೆಗೆ ಹಣ್ಣು ಅದೆಲ್ಲ ಕೊಡ್ತೀರಾ, ಅದು ಕೊಟ್ಟು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ತುಂಬ ಶುಭ ಆಗುತ್ತೆ. ಕಡೆಯ ರಾಶಿಯಾಗಿರ್ತಕ್ಕಂಥ ಮೀನರಾಶಿಯ ರಾಷ್ಟ್ರಾಧಿಪತಿ ಕೂಡ ಗುರು ಹೌದು. ಮೀನರಾಶಿಯವರಿಗೆ 2026ರ ಗುರು ಸಂಚಾರದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಈಗ ಗುರುಬಲ ಬರ್ತಾ ಇದೆ.
4ರ ಸಂಚಾರ ಗುರು ಇರಲಿಲ್ಲ, 5ರ ಸಂಚಾರ ಗುರು ಇರುತ್ತೆ. ಅದರ ಜೊತೆಗೆ 7.5 ನಡೀತಾ ಇದೆ, ಗರ್ಭ 7.5 ನಡೀತಾ ಇರ್ತಕ್ಕಂಥದ್ದು. ಪೂರ್ವಭದ್ರಾ ನಕ್ಷತ್ರ, ಉತ್ತರಾಭದ್ರಾ ನಕ್ಷತ್ರ, ರೇವತಿ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಕ್ಕಂಥದ್ದಾಗಿರುತ್ತೆ. 5 ಮತ್ತು 6ರಲ್ಲಿ ಗುರು ಸಂಚಾರ ಆಗುತ್ತೆ. ಸ್ವಕ್ಷೇತ್ರ ಕೂಡ ಹೌದು. 10 ಮತ್ತು 11ರ ಅಧಿಪತಿ ಕೂಡ ಆಗಿರ್ತಾರೆ. ಹಾಗೆಯೇ 9ರ ದೃಷ್ಟಿ ಇದೆ. ನೋಡಿ ಎಷ್ಟು ಅದೃಷ್ಟ ಕೂಡಿ ಬರ್ತಾ ಇದೆ. ಮೀನ ರಾಶಿಯವರು ಜರ್ಜರಿತ ಆಗಿಬಿಟ್ಟಿರ್ತೀರ. ಆದರೆ ಈ ಸಮಯ ನಿಮಗೆ ಒಂದಷ್ಟು ಲಿಫ್ಟ್ ಮಾಡುತ್ತೆ, ಒಂದಷ್ಟು ಪುಷ್ ಮಾಡುತ್ತೆ. ಆ ಪುಷ್ ಮಾಡಿದಾಗ ನೀವು ಆಕ್ಟಿವೇಟ್ ಆಗಬೇಕು. 9ರ ದೃಷ್ಟಿ ಇವರಿಗೆ 5ನೇ ಮನೆಯ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು. ಇದು ಪೂರ್ವ ಪುಣ್ಯ ಸ್ಥಾನ, ಸಂತಾನದ ಸ್ಥಾನ ಕೂಡ ಹೌದು. ಹಾಗಾಗಿ ಇದನ್ನೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ನಿಂತಿರೋ ಕೆಲಸಗಳು ಪೂರ್ಣ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ, ಒಂದು ಮನಸ್ಥೈರ್ಯ ಉಂಟಾಗುತ್ತೆ, ಆತ್ಮಗೌರವ ಉಂಟಾಗುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಎಲ್ಲೋ ಒಂದು ಕಡೆ ಒಂದು ಸಾಧನೆ ಏನೋ ಒಂದು ಮಾಡ್ತೀನಿ ಅಂತಕ್ಕಂಥ ಮನಸ್ಸು ನಿಮಗೆ ಇವಾಗ ಶಕ್ತಿಯನ್ನು ಕೊಡ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಮಕ್ಕಳ ಸಪೋರ್ಟು, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಈ ಸಮಯದಲ್ಲಿ ನಿಮಗೆ ಭಾಳಷ್ಟು ಸಪೋರ್ಟ್ ಅವರು ಇರತಕ್ಕಂಥ ಸಾಧ್ಯತೆ. ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಯಾರು ನಿಮ್ಮನ್ನು ಎಲ್ಲೋ ಒಂದು ಕಡೆ ಉದಾಸೀನತೆಯಿಂದ ನೋಡಿದಾರೋ ಅವರೇ ನಿಮ್ಮ ಹತ್ರ ಬಂದು ಇವತ್ತಿನ ದಿವಸ ನಮಗೆ ತಪ್ಪಾಯಿತು ಅಥವಾ ನಮ್ಮನ್ನು ಕ್ಷಮಿಸಿ ಅಂತಕ್ಕಂಥ ಸಂದರ್ಭ ಕೂಡ ಒದಗಿ ಬರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ಅರ್ಧಂಬರ್ಧ ದೇವತಾ ಕಾರ್ಯಗಳು ಪರಿಪೂರ್ಣ ಆಗ್ತಕ್ಕಂಥದ್ದು. ರಾಜ ಸನ್ಮಾನ ಏನು ಹೇಳುತ್ತೆ ನೋಡಿ ಶ್ಲೋಕ, ರಾಜ ಸನ್ಮಾನ ಐಶ್ವರ್ಯಂ. ರಾಜ ಸನ್ಮಾನ ಅಂದಾಗ ಐಷಾರಾಮಿ ಊಟ, ಐಷಾರಾಮಿ ಗೃಹ, ಐಷಾರಾಮಿ ಬಟ್ಟೆ, ಐಷಾರಾಮಿ ಆಭರಣ, ಐಷಾರಾಮಿ ಸ್ಥಾನ, ಐಷಾರಾಮಿ ಸೀಟು ಅಂತ ಕೂಡ ಹೇಳುತ್ತೆ. ಹಾಗೆ ಐಶ್ವರ್ಯಂ ಸ್ವಕರ್ಮಶಂ ತಿಮೀಪ್ಸಿತಾರ್ಥಂ ಸದಾ ಸಜ್ಜನ ಸಂಗಮಂ, ಸದಾ ಸಜ್ಜನ ಸಂಗಮಂ ಅಂತ ಹೇಳುತ್ತೆ. ನಿಮಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ನಿಮ್ಮ ಕಾಯಕದಲ್ಲೂ ಕೂಡ ನೀವು ತೊಡಗಿಸ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ ಎಲ್ಲವೂ ಕೂಡ ಶ್ರದ್ಧೆ ಭಕ್ತಿ ಎಲ್ಲವೂ ಕೂಡ ಈಗ ವರ್ಕೌಟ್ ಆಗ್ತಕ್ಕಂಥ ಕಾಲ ಕೂಡ ಸಂದರ್ಭ ಕೂಡ ಇದಾಗಿರುತ್ತೆ. ಆದರೆ 7.5 ಅಲ್ಲಿ ಶನಿಯ ಕಾಟ ವಿಪರೀತ ಇದ್ದಾಗ ಗುರು ಬಂದ, ಗುರು ನೋಡ್ದ, ಗುರುವಿನ ಅನುಗ್ರಹ ಸಿಗ್ತಾ ಇದೆ ಅಂತ ಹೇಳಿಬಿಟ್ರೆ ಸಾಕು, ತಕ್ಷಣ 7.5ಯ ಪ್ರಭಾವ ತುಂಬ ಕಡಿಮೆ ಆಗಿಬಿಡುತ್ತೆ. ನಿಮಗೆ ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಸಾಲ ತೀರಿಸ್ಕೊಳ್ತಕ್ಕಂಥದ್ದು, ಋಣಮುಕ್ತರಾಗ್ತಕ್ಕಂಥದ್ದು, ಹಳೆಯ ಸಾಲ ತೀರಿಸ್ಕೊಳ್ಳೋದು, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ಸ್ತ್ರೀಯರಿಗೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ, ರಾಜಕೀಯವಾಗಿ ಚೆನ್ನಾಗಿರುತ್ತೆ, ಸಣ್ಣ ಪುಟ್ಟ ವಾಹನದ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಬಂಧುಗಳು, ವಿರೋಧಿಸ್ಕೊಂಡಿರೋ ಬಂಧುಗಳು ಕೂಡ ನಿಮ್ಮ ಜೊತೆ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದರೊಂದಿಗೆ ಈ ಒಂದು ಮೀನರಾಶಿಯವರಿಗೆ ವಿದೇಶ ಯೋಗ ಇರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಒಂದಷ್ಟು ಪ್ರಚಾರ ಪ್ರಿಯರಾಗ್ಬಿಡ್ತೀರಿ. ನೀವು ಪ್ರಚಾರ ಬೇಕು ನಿಮಗೀಗ, ಆ ಪ್ರಚಾರಕ್ಕೆ ನಿಮಗೆ ಒಳ್ಳೆಯ ಇದು ಸಿಗುತ್ತೆ. ಆದರೆ ಸಜ್ಜನರ ಸಹವಾಸ ಅಂತ ಹೇಳುತ್ತೆ. ಸಜ್ಜನರ ಸಹವಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ, ಭೂಮಿ ತಗೊಳ್ಳೋ ಯೋಗ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ತಕ್ಕಂಥ ಯೋಗ, ಮಂಗಳ ಕಾರ್ಯಗಳ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ, ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಮನೆಯಲ್ಲಿ ಮಗು ಆಗ್ತಕ್ಕಂಥ ಯೋಗ. ಹಾಗೆ ಈ ಒಂದು ರಾಶಿಯವರಿಗೆ ಈಗಾಗಲೇ ಯಾರೋ ಒಂದು ದುಷ್ಟ ಒಂದು ವಿಶೇಷವಾಗಿ ಕಾನೂನು ಒಂದು ಕಟ್ಲೆ ಹಾಕಿರ್ತಾರೆ, ಅಂಥದ್ರಲ್ಲೂ ಕೂಡ ಜಯ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು, ಕೆಲವರಿಗೆ ಪ್ಲೇಸ್ಮೆಂಟ್ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗುತ್ತೆ, ವರ್ಕ್ ಫ್ರಮ್ ಹೋಮು ಸಹ ನಿಮಗೆ ಅಳವಡಿಕೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ. ಹಾಗೆ ಈ ಒಂದು ರಾಶಿಯವರಿಗೆ ಈ ಸಮಯದಲ್ಲಿ ಒಂದಷ್ಟು ಏನೋ ಒಂದು ಸೆಟ್ಲಾಗಬೇಕು ಅಂತಕ್ಕಂಥ ಮನೋಭಾವನೆ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಮನಃಶಾಂತಿ ಸಿಗ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಸ್ವಲ್ಪ ನಿಮ್ಮ ಕೆಲಸಗಳನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡೋಗಿ ಪ್ರಶಾಂತತೆಯಿಂದ ಇರಿ. ಬೇರೆಯವರ ವಿಚಾರ ಬೇರೆಯವರಿಗೆ ಯಾರಿಗೂ ಸಹಿ ಆಗ್ತಕ್ಕಂಥದ್ದು, ಬೇರೆಯವರಿಗೆ ಜಾಮೀನು ಹೋಗ್ತಕ್ಕಂಥದ್ದು ಅಷ್ಟು ಶುಭ ಕೂಡ ಅಲ್ಲ. ಬಂಧು ವರ್ಗದ ವಿಚಾರದಲ್ಲಿ ಹಾಗೆಯೇ ನಿಮ್ಮ ಒಂದು ಶುಭ ಕಾರ್ಯ ಅಥವಾ ನಿಮ್ಮ ಕೈಯಿಂದ ಆದಂಥ ಕೆಲಸ ಕಾರ್ಯಗಳು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತವೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ಓಂ ಗುರುವೇ ನಮಃ, ಏನಿಲ್ಲ ಇಷ್ಟೇ, ಓಂ ಗುರುವೇ ನಮಃ ಈ ಮಂತ್ರ ಜೊತೆಗೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರ ಜೊತೆಗೆ ಅಶ್ವತ್ಥ ವೃಕ್ಷ ಅಥವಾ ರಾಗಿ ಮರ ಅಂತ ಕರಿತೀವಿ, ಅಥವಾ ಬಿಲ್ವ ವೃಕ್ಷವನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಬಿಲ್ವ ಪತ್ರದ ಎಲೆಯನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಳದಿ ಛತ್ರಿ ಆಗ್ಬೋದು, ಹಾಗೆ ಪಾದರಕ್ಷೆಗಳಾಗ್ಬೋದು. ಹಾಗೆ ನಿಮಗೆ ಈ ಒಂದು ಸಿಹಿ ದಾನವನ್ನು ಕೂಡ ಗುರುವಾರ ದೇವಸ್ಥಾನದಲ್ಲಿ ಸಾಯಿಬಾಬಾ ದೇವಸ್ಥಾನ ಇರುತ್ತೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಒಂದಷ್ಟು ಸಿಹಿ ತಿಂಡಿಗಳನ್ನು ತಗೊಂಡೋಗಿ ಗುರುವಾರ ಹಂಚಿ ಬಂದಿದ್ದಾದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಈ ಒಂದು ರಾಶಿಯವರಿಗಿರುತ್ತೆ. ಒಟ್ಟಾರೆ ಗುರುಬಲ ಬಂದಿದೆ. ಗುರುಬಲಕ್ಕೆ
ಒಂದು ವಿಶೇಷವಾದ ಒಂದು ಅಂಶವನ್ನು ನಾವು ಹೇಳೋಕ್ಕೆ ಹೋದಾಗ ಎಲ್ಲವೂ ಅದೃಷ್ಟ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ, ಮಾನಸಿಕ ತೃಪ್ತಿ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ದಶಾನಾಥನನ್ನು ಕೂಡ ನೀವು ನೋಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಮೀನರಾಶಿಯವರಿಗಿರುತ್ತೆ. ತುಂಬ ಒಳ್ಳೆಯದು ಕೂಡ ಆಗುತ್ತೆ. ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದಾದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದು ಗುರುವಾರ ಸಾಧ್ಯವಾದಷ್ಟು ಒಂಚೂರು ಹಳದಿ ಬಟ್ಟೆ, ತುಂಬ ಅತಿಯಾದ ಕಲರ್ಸನ್ನು ಈ ಸಮಯದಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ರಾತ್ರಿಯ ಪ್ರಯಾಣಗಳು ಅಷ್ಟು ಶುಭ ಕೂಡ ಅಲ್ಲ. ಮಹಿಳೆಯರಿಗೆ ಬಹಳಷ್ಟು ಗೌರವವನ್ನು ಅರ್ಪಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಗುರು ಸಂಚಾರ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.